ಪ್ರೈಸ್ ದ ಲಾರ್ಡ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಮ್ಮ ಗುರುಗಳು ಯೂಟ್ಯೂಬ್ ಚಾನೆಲ್. ಪ್ರೀತಿ ವಿದ್ಯಾರ್ಥಿಗಳೇ, ಒಂದು ಸ್ಪೆಷಲ್ ವಿಡಿಯೋ ಇದು. ನಿಮಗೆ ಅರ್ಥಮೆಟಿಕ್ ಪ್ರೋಗ್ರೆಷನ್ ಚಾಪ್ಟರ್ ಮೇಲೆ ವಿ ಗೋನ್ ಸಿ ದ ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ಸ್. ಓಕೆ, ಐ ಹೋಪ್ ದಿಸ್ ವುಡ್ ಹೆಲ್ಪ್ ಯು ಅ ಲಾಟ್ ಫಾರ್ ಯುವರ್ ಎಕ್ಸಾಮಿನೇಷನ್ಸ್, ಪರ್ಟಿಕ್ಯುಲರ್ಲಿ ಫಾರ್ ದ ನ್ಯೂ ಪ್ಯಾಟ್ರನ್. ಓಕೆ, ಸೊ ಲೆಟ್ಸ್ ಗೋ ಟು ದಿ ಫಸ್ಟ್ ಕ್ವೆಶ್ಚನ್. ಸೊ ಫಸ್ಟ್ ಕ್ವೆಶ್ಚನ್ ಈ ರೀತಿ, ದ ವ್ಯಾಲ್ಯೂ ಆಫ್ ಸಮೇಷನ್ ಆಫ್ ಎನ್ ಇಸ್ ಫ್ರಮ್ 1 to 10 ಅಂತ. ಓಕೆ, ನಿಮಗೆ ಫಾರ್ಮುಲಾ ಕೊಟ್ಬಿಡ್ತೀನಿ. ಸಮೇಷನ್ ಆಫ್ ಎನ್ ಈಸ್ ನಥಿಂಗ್ ಬಟ್ ಎನ್ ಇಂಟು ಎನ್ ಪ್ಲಸ್ 1 ಡಿವೈಡೆಡ್ ಬೈ 2. ಓಕೆ, ಆ್ಯಕ್ಚುಲಿ ಸಮೇಷನ್ ಆಫ್ ಎನ್ ಅಂದರೆ ಏನು ಅಂದರೆ, ಸಮೇಷನ್ ಆಫ್ ಎನ್ ಇಸ್ ನಥಿಂಗ್ ಬಟ್ 1 + 2 + 3 ಅಪ್ ಟು ಎನ್ ಅಂತ. ಓಕೆನಾ, ಅರ್ಥ ನಾನು ಫಾರ್ಮುಲಾ ಕೊಟ್ಟಿದ್ದೀನಿ. ಸೊ ಐ ವಾಂಟ್ ಟು ಫೈಂಡ್ ಔಟ್ ಸಮ್ ಟು 10 ಟರ್ಮ್ಸ್ ಅಂತೆ. ಓಕೆ, ಸೊ ಹೇಗೆ ಮಾಡೋದು? ಇಟ್ಸ್ ಅ ವೆರಿ ಸಿಂಪಲ್ ಒನ್. ಎನ್ ಜಾಗದಲ್ಲಿ 10 ಹಾಕಿ. ಓಕೆ, ಸೊ ಸಮೇಷನ್ ಆಫ್ ಎನ್ ಇಸ್ ಈಕ್ವಲ್ ಟು 1 to 10 ಅಂದರೆ ವೆರಿ ಸಿಂಪಲ್, ಎನ್ ಜಾಗದಲ್ಲಿ 10 ಹಾಕಿ. ಸೊ 10 ಇಂಟು 10 + 1 ಡಿವೈಡೆಡ್ ಬೈ 2. ಓಕೆ, ಸೊ ದಿಸ್ ಈಸ್ ನಥಿಂಗ್ ಬಟ್ 10, ಬೇಕಾದರೆ ಕ್ಯಾನ್ಸಲ್ ಮಾಡಿ. 2 1s 2 5s, ನಮಗೇನು ಸಿಗುತ್ತೆ? 5 ಇಂಟು 10 + 1 is 11. ಸೊ ದಿಸ್ ಈಸ್ ನಥಿಂಗ್ ಬಟ್ 55. ಸೊ ಆಪ್ಷನ್ ಎಲ್ಲಿದೆ? ಸೊ ದ ರೈಟ್ ಆಪ್ಷನ್ ಇಸ್ ಆಪ್ಷನ್ ಸಿ, ವಿಚ್ ಇಸ್ ಈಕ್ವಲ್ ಟು 55. ಓಕೆ, ನೋಡಿ ಎಷ್ಟು ಸಿಂಪಲಾಗಿ ಸಾಲ್ವ್ ಮಾಡ್ಬೋದು ಅಲ್ವಾ? ರೈಟ್, ಸೆಕೆಂಡ್ ಕ್ವೆಶ್ಚನ್ಗೆ ಹೋಗೋಣ. ಇನ್ ಅ ಪ್ರೋಗ್ರೆಷನ್ ಇಫ್ ಟಿ ಎನ್ ಇಸ್ ಈಕ್ವಲ್ ಟು 1, ನೆನ್ಪಿಟ್ಕೊಳ್ಳಿ, ನಿಮ್ಮ ಹಳೆ ಸಿಲೆಬಸ್ಸಲ್ಲಿ ನಾವು ಅರ್ಥಮೆಟಿಕ್ ಪ್ರೋಗ್ರೆಷನಲ್ಲಿ nth ಟರ್ಮ್ನ ಟಿ ಎನ್ ಅಂತಿದ್ದ, ನಿಮ್ಮ ಹೊಸ ಸಿಲೆಬಸ್ಸಲ್ಲಿ ನೀವು ಎ ಎನ್ ಅಂತ ತಗೊಳ್ತೀವಿ. ಓಕೆ, ಬೋತ್ ಆರ್ ಒನ್ ಆ್ಯಂಡ್ ದ ಸೇಮ್. ಓಕೆ, ದ ಫೋರ್ತ್ ಟರ್ಮ್ ಇಸ್ ಅಂದರೆ ನಮಗೆ T4 ಅಥವಾ A4 ಬೇಕಂತೆ. ನಾವು A4 ಅಂತಲೇ ತೊಗೊಳಲ್ಲ, ಪರವಾಗಿಲ್ಲ. A4 ಇಸ್ ನಥಿಂಗ್ ಬಟ್ 2 ಇಂಟು ಎನ್ ಜಾಗದಲ್ಲಿ 4 ಹಾಕಿ, ಕರೆಕ್ಟ್ ತಾನೆ? ಸೊ 2 ಇಂಟು 4 ಮೈನಸ್ 1, ದಟ್ ಈಸ್ ನಥಿಂಗ್ ಬಟ್ 4 2s ಎಷ್ಟು? 8 ಮೈನಸ್ 1, 8 ಮೈನಸ್ ಎಷ್ಟಪ್ಪ? 7, ಕರೆಕ್ಟಾ? ಸೊ ಆಪ್ಷನ್ 7 ಸಿಕ್ತು. ವಾಟ್ ಈಸ್ ದ ಕರೆಕ್ಟ್ ಆನ್ಸರ್ ಹಿಯರ್? ಸೊ ಈ ಒಂದು ಕ್ವೆಶ್ಚನ್ಗೆ ದ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಡಿ, ವಿಚ್ ಈಸ್ ಈಕ್ವಲ್ ಟು 7. ರೈಟ್. ಓಕೆ, ರಾಹುಲ್ ಅರ್ಥ ಆಗ್ತಿದ್ದೇನಪ್ಪ? ಎಸ್. ಶ್ರೇಯಾ ನಿನಗೆ? ಓಕೆ, ಸೊ ಮೂರನೇ ಪ್ರಶ್ನೆಗೆ ಹೋಗೋಣ. ನಿಮಗೆ ಪ್ರಶ್ನೆ ಗೊತ್ತಿದ್ದರೆ ವಿಡಿಯೋ ಪಾಸ್ ಮಾಡಿ ನೀವೇ ಸಾಲ್ವ್ ಮಾಡಿ, ಆಮೇಲೆ ಬೇಕಿದ್ರೆ ಸೊಲ್ಯೂಷನ್ ಚೆಕ್ ಮಾಡ್ಬೋದು. ಸರಿನಾ? ಗೋ ಟು ದ ಥರ್ಡ್ ಕ್ವೆಶ್ಚನ್. ಇನ್ ಅ ಸೀಕ್ವೆನ್ಸ್ ಟಿ ಎನ್, ಹೇಳಿದ್ನಲ್ಲ ಟಿ ಎನ್ ಅಂದರೆ ಎ ಎನ್ ಅಂತ. ಟಿ ಎನ್ ಇಸ್ ಈಕ್ವಲ್ ಟು n² - 1 ಆ್ಯಂಡ್ ಟಿ ಎನ್ ಇಸ್ ಈಕ್ವಲ್ ಟು 35. ದೆನ್ ದ ವ್ಯಾಲ್ಯೂ ಆಫ್ ಎನ್ ಇಸ್ ಅಂತ ಕೇಳ್ತಾ ಇದ್ದೀನಿ. ದೇರ್ ಫೋರ್ ಟಿ ಎನ್ ಅಂದರೆ ಏನು? 35 ಅಂತ ಕೊಟ್ಟಿದ್ದಾನೆ. ಸೊ ಐ ವಿಲ್ ಟೇಕ್ 35 ಇಸ್ ಈಕ್ವಲ್ ಟು n² - 1 ಅಂತ. ಸೊ n² ಈ ಕಡೆ ತೊಗೊಂಡು, 1 ಈ ಕಡೆ ತೊಗೊಂಡು ಬಂದರೆ ಏನಾಗುತ್ತೆ? 36 ಇಸ್ ಈಕ್ವಲ್ ಟು n². ದೇರ್ ಫೋರ್ ಎನ್ ಇಸ್ ಈಕ್ವಲ್ ಟು +or - √36. ಸೊ ಏನು ಸಿಗುತ್ತೆ? +or - 6 ಸಿಗುತ್ತೆ, ಬಿಕಾಸ್ 6² is 36. ನೆನ್ಪಿಟ್ಕೊಳ್ಳಿ, ವೇರ್ ಎನ್ ಇಸ್ ದ ನಂಬರ್ ಆಫ್ ಟರ್ಮ್ಸ್ ಅಂತೆ. ಸೊ ನಂಬರ್ ಆಫ್ ಟರ್ಮ್ ಕೆನಾಟ್ ಬಿ -6. ದೇ ಫಾರ್ ದ ರೈಟ್ ಆನ್ಸರ್ ಇಸ್ ಐ ಆಮ್ ಗೋನ್ ಟು ಟೇಕ್ ಎನ್ ಇಸ್ ಈಕ್ವಲ್ ಟು 6. ನೆನ್ಪಿಟ್ಕೊಳ್ಳಿ, ಇದು ವೈ ಆಮ್ ಟೇಕಿಂಗ್ ಎನ್ ನಂಬರ್ ಆಫ್ ಟರ್ಮ್ಸ್, ನೆಗೆಟಿವ್ ನಂಬರ್ ಆಫ್ ಟರ್ಮ್ಸ್ ಬರೋಕ್ಕೆ ಸಾಧ್ಯವಿಲ್ಲ. ದೇ ಫಾರ್ ಐ ಆಮ್ ಗೋನ್ ಟು ಟೇಕ್ ದ ರೈಟ್ ಆಪ್ಷನ್ ಇಸ್ ಆಪ್ಷನ್ ಎ, ವಿಚ್ ಈಸ್ ಈಕ್ವಲ್ ಟು 6. ಅರ್ಥ ಆಗ್ತಿದೆಯಲ್ಲ? ತುಂಬ ಸಿಂಪಲ್ ಕ್ವೆಶ್ಚನ್ಸ್ ಇರ್ತದೆ. ಮಲ್ಟಿಪಲ್ ಚಾಯ್ಸ್ ಇದ್ದರೆ ಕೆಲವು ಸರಿ ಇದೊಂಥರ ಜಾಕ್ ಪಾಟ್ ಇದ್ದಂಗೆ, ಬಂದರೆ ಕರೆಕ್ಟ್ ಆನ್ಸರ್, ಇಲ್ಲಾಂದರೆ ಮಿಸ್ಟೇಕ್ ಆಗೋಗುತ್ತೆ. ಓಕೆನಾ? ಸೊ ಟೈಮ್ ವೇಸ್ಟ್ ಮಾಡೋದು ಬೇಡ. ಲೆಟ್ಸ್ ಗೋ ಟು ದ ಫೋರ್ತ್ ಕ್ವೆಶ್ಚನ್. ಇನ್ ಅನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಇಫ್ ಟಿ ಎನ್, ಎಲ್ಲೆಲ್ಲಿ ಟಿ ಎನ್ ಇರುತ್ತೋ ನೀವು ಎ ಎನ್ ಅಂತ ಬರ್ಕೊಳ್ಳಿ. ಸೊ ಎ ಎನ್ ಇಸ್ ಈಕ್ವಲ್ ಟು 3n - 1 ಅಂತಿದೆ. ಓಕೆ, ದೆನ್ ದ ಕಾಮನ್ ಡಿಫ್ರೆನ್ಸ್ ಬೇಕಂತೆ. ಸೊ ಕಾಮನ್ ಡಿಫ್ರೆನ್ಸ್ ಯಾವಾಗ ಸಿಗುತ್ತೆ? ಯಾವುದಾದ್ರೂ 2 ಕಾನ್ಸಿಕ್ಯೂಟಿವ್ ಟರ್ಮ್ಸ್ ಇದ್ದಾಗ. ಸೊ ಫಸ್ಟು A1 A2 ಕಂಡು ಹಿಡ್ಕೊಳ್ಳೋಣ. ಸೊ A1 ಇಸ್ ನಥಿಂಗ್ ಬಟ್ 3 ಇಂಟು 1 - 1. ಸೊ 3 ಇಂಟು 1 - 1 ಅಂದರೆ ಎಷ್ಟು? 3 1s 3 - 1, ದಟ್ ಈಸ್ ಈಕ್ವಲ್ ಟು 2. ಕರೆಕ್ಟಾ? ಸಿಮಿಲರ್ಲಿ A2 ವ್ಯಾಲ್ಯೂ ಕಂಡು ಹಿಡ್ಕೊಳ್ಳೋಣ. A2 ಇಸ್ 3 ಇಂಟು 2 - 1, 3 2s ಎಷ್ಟು? 6 - 1, ದಟ್ ಈಸ್ ಈಕ್ವಲ್ ಟು 5. ಓಕೆ, ದೇರ್ ಫೋರ್ ನಮಗೆ ಫಾರ್ಮುಲಾ ಗೊತ್ತು ಏನಂತ. ಯು ಕ್ಯಾನ್ ಥಿಂಕ್ ದ ಕಾಮನ್ ಡಿಫ್ರೆನ್ಸ್ ಡಿ ಈಸ್ ಈಕ್ವಲ್ ಟು A2 - A1 ಅಥವಾ A3 - A2 ಮಾಡ್ಬೋದು, ಯಾವುದನ್ನು ಒಂದು ನೆನ್ಪಿಟ್ಕೊಳ್ಳಿ. ಸೊ ದಿಸ್ ಈಸ್ ನಥಿಂಗ್ ಬಟ್ 5 - 2, ದಿಸ್ ಈಸ್ ಈಕ್ವಲ್ ಟು 3. ಓಕೆ, ಎಸ್ ಅದಿತಿ, ಆಪ್ಷನ್ 3 ಎಲ್ಲಿದೆ? ಸೊ ಸಿ ಎಲ್ಲಿದೆ? ದಟ್ ವಿಲ್ ಬಿ ದೆ ರೈಟ್ ಆಪ್ಷನ್ ಅಲ್ವಾ? ಸಿಂಪಲ್ ಇದೆ ತಾನೆ? ನೆನ್ಪಿಟ್ಕೊಳ್ಳಿ, ನಾನು ಏನೇನೆಲ್ಲ ಇಲ್ಲಿ ರೆಡ್ಡಲ್ಲಿ ಹಾಕಿದ್ದೀನೋ ಅದು ಆ ವರ್ಷ ಕೇಳಿದಂತಹ, ದಿಸ್ ಇಸ್ ದ ಯಾವ ಎಕ್ಸಾಮಲ್ಲಿ ಕೇಳಿದ್ದಾನೆ ಅನ್ನೋದು. ಓಕೆ, ಐ ಆಮ್ ಸ್ಟಾರ್ಟಿಂಗ್ ವಿತ್ ವೇ ಬ್ಯಾಕ್ ಫ್ರಮ್ 2006. ಖಂಡಿತವಾಗ್ಲೂ ಐ ಬಿಲೀವ್
ದಿಸ್ ವಿಲ್ ಹೆಲ್ಪ್ ಯು ಫಾರ್ ಯುವರ್ ಕಂಟೆಂಟ್ ವೈಸ್. ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಮಾಡುತ್ತೆ. ಸರಿನಾ? ಅರ್ಥ ಆಗ್ತಿದೆಯಾ? ಎಸ್ ಐಶ್ವರ್ಯ, ಇಷ್ಟ ಆಗ್ತಿದೆಯಾ? ಓಕೆ ಕಣಪ್ಪ, ಲೆಟ್ಸ್ ಗೋ ಟು ದಿ ಫಿಫ್ತ್ ಕ್ವೆಶ್ಚನ್. ಸೊ ಫಿಫ್ತ್ ಕ್ವೆಶ್ಚನ್ ಏನು ಹೇಳುತ್ತೆ, ಅ ಪರ್ಸನ್ ಕಂಟಿನ್ಯೂಸ್ಲಿ ಪ್ಲೇಸಸ್ 3 marbles ಇನ್ ದ ಫಸ್ಟ್ ಬಾಕ್ಸ್. ಸೊ ಫಸ್ಟ್ ಬಾಕ್ಸಲ್ಲಿ ಎಷ್ಟಿದೆ? 3 marbles ಇದೆ. 5 marbles ಇನ್ ದ ಸೆಕೆಂಡ್ ಬಾಕ್ಸ್. ಸೊ 5 marbles ಇನ್ ದ ಸೆಕೆಂಡ್, 7 marbles in the third, etc. Going on. The number of marbles that he places in the 16th box ante. 16th box ಅಂದ್ರೆ ಏನು? A16 is question mark. ಕರೆಕ್ಟಾ? ತುಂಬ ಸಿಂಪಲ್ ಕ್ವೆಶ್ಚನ್. ಸ್ಟೇಟ್ಮೆಂಟ್ ಬಂದ ತಕ್ಷಣ ಭಯ ಪಡಬಾರ್ದು. ನಾವು ವಾಟ್ ಈಸ್ ದ ಎ ವ್ಯಾಲ್ಯೂ? ಎ ವ್ಯಾಲ್ಯೂ ಇಸ್ ದ ಫಸ್ಟ್ ಟರ್ಮ್, ದಟ್ ಈಸ್ ನಥಿಂಗ್ ಬಟ್ 3. ಕರೆಕ್ಟಾ? ನಾವು ಡಿ ವ್ಯಾಲ್ಯೂಸ್ ಡೈರೆಕ್ಟಾಗಿ ತೊಗೋಬೋದು. ಸೆಕೆಂಡ್ ಟರ್ಮ್ ಮೈನಸ್ ಫಸ್ಟ್ ಟರ್ಮ್, ಆರ್ 5 - 3 ತೊಗೊಳ್ಳಿ 2 ಸಿಗುತ್ತೆ, ಅಥವಾ 7 - 5 ತೊಗೊಳ್ಳಿ 2 ಸಿಗುತ್ತೆ. ದಟ್ ಈಸ್ ಮೈ ಡಿ. ಓಕೆ, ದೇರ್ ಫೋರ್ A16 ಈಸ್ ನಥಿಂಗ್ ಬಟ್ ನಮ್ಗೆ ಗೊತ್ತು A + n - 1 ಇಂಟು ಡಿ. ಸೊ A + 16 - 1 ಇಂಟು ಡಿ ಅಂದರೆ 15D. ಓಕೆನಾ? ಇದು 1 ಮಾರ್ಕ್ ಕ್ವೆಶನ್ಸ್ ಆಗಿರೋದ್ರಿಂದ ತುಂಬ ಟೈಮ್ ಯೂಸ್ ಮಾಡ್ಕೋಬಾರ್ದು. ಆದಷ್ಟು ಸ್ವಲ್ಪ ಶಾರ್ಪ್ನೆಸ್ ಯೂಸ್ ಮಾಡಿ. ಸೊ 3 + 15 ಇಂಟು 2. ಓಕೆನಾ? ಸೊ ದಿಸ್ ಇಸ್ 3 + 15 2s ಎಷ್ಟಾಗುತ್ತೆ? 30. 30 + 3 ಎಷ್ಟು ಪುರುಷೋತ್ತಮ್? 33. ಎಲ್ಲಿದೆ ಆಪ್ಷನ್ನು? ಆಪ್ಷನ್ ಬಿ ಇದೆ. ದಟ್ ವಿಲ್ ಬಿ ದ ರೈಟ್ ಆನ್ಸರ್. ಸಂತೋಷ್, ಅರ್ಥ ಆಗ್ತಿದ್ದೇನಪ್ಪ? ಓಕೆ, ಲೆಟ್ಸ್ ಗೋ ಟು ದ ಸಿಕ್ಸ್ತ್ ಕ್ವೆಶ್ಚನ್. ದ ಸಮ್ ಆಫ್ ಎನ್ ಅರ್ಥಮೆಟಿಕ್ ಸೀರೀಸ್ ವಿತ್ 15 term is 180. ಓಕೆ, ದೆನ್ ದ 8th term is ಅಂತೆ. ಓಕೆ, ಸೊ ಸಮ್ ವಿತ್ 15 terms ಅಂದರೆ ನನಗೆ ಕೊಟ್ಟಿರೋದು S15 = ಏನಂತ? 180. ನನಗೆ ಬೇಕಾಗಿರೋದು 8th term ಅಂದರೆ A8 is question mark. ಕರೆಕ್ಟಾ? ಮಾಡಿ ನೋಡೋಣ. ನೋಡಿ ಸ್ಟೂಡೆಂಟ್ಸ್, ಆ ಪ್ರಾಬ್ಲಮ್ಗೆ ವರ್ಕಿಂಗ್ ನಾನು ಇಲ್ಲಿ ತೋರಿಸಿದ್ದೀನಿ. S15 = 180 ತೊಗೊಂಡ್ರೆ ನಮಗೆ SN ಫಾರ್ಮುಲಾ ಗೊತ್ತು. SN = n/2 ಇಂಟು 2A + n - 1 ಇಂಟು ಡಿ. ಓಕೆ, ಸೊ S15 ಅಂದರೆ ಸೊ n15 ಆಗುತ್ತೆ. 15 - 1 14D ಆಯಿತು. ಸೊ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮಗೆ ಈ ಇಕ್ವೇಷನಿಂದ ನಮಗೇನು ಸಿಗುತ್ತೆ? ನೀವು ಸಾಲ್ವ್ ಮಾಡ್ತೀರಾ ಅನ್ನೋ ಒಂದು ನಂಬಿಕೆ ನನಗಿದೆ. ಐ ವಿಲ್ ಗೆಟ್ A + 7D = 12 ಅಂತ ಸಿಗುತ್ತೆ. ಓಕೆ, ಈ ಒಂದು ವರ್ಕಿಂಗು ನಿಮಗೆ ಬಿಟ್ಬಿಡ್ತೀನಿ. ಓಕೆ, ಬೇಕಿದ್ರೆ ಇದನ್ನು ನೋಟ್ ಮಾಡ್ಕೊಳ್ಳಿ. ಓಕೆ, ಅಲ್ಲಿಂದ ತೊಗೊಳ್ತೀನಿ. A + 7D = 12 ಬಂದರೆ ಆ್ಯಕ್ಚುಲಿ A + 7D is ನಥಿಂಗ್ ಬಟ್ ನನ್ನ A8. ಕರೆಕ್ಟಾ? ಯಾಕೆಂದರೆ ನೋಡಿ, A8 is ನಥಿಂಗ್ ಬಟ್ A + 8 - 1 ಇಂಟು ಡಿ. ಕರೆಕ್ಟಾ? ಸೊ ನನಗೇನು ಸಿಗುತ್ತೆ? A8 is A + 8 - 1 ಅಂದರೆ 7D. ಸೊ A8 = 12. ಡೈರೆಕ್ಟಾಗಿ ನನಗೆ ಸಿಗುತ್ತೆ A8 = 12 ಅಂತ. ಸೊ ಅದು ಇದಕ್ಕಿರುವಂಥ ಕರೆಕ್ಟ್ ಆಪ್ಷನು ಆಪ್ಷನ್ ಬಿ, ವಿಚ್ ಈಸ್ = 12. ದಟ್ ವುಡ್ ಬಿ ದ ರೈಟ್ ಆನ್ಸರ್. ಓಕೆ, ಕೆಲವು ಪ್ರಾಬ್ಲಮ್ಸು ಸ್ವಲ್ಪ ಟೈಮ್ ತಗೊಳ್ಳುತ್ತೆ, ಕೆಲವು ಡೈರೆಕ್ಟಾಗೆ ಸಿಗುತ್ತೆ. ಓಕೆನಾ? ಸೊ ಇದು ನಿಮ್ಮ 6th ಕ್ವೆಶ್ಚನ್ ಆಯಿತು. ಲೆಟ್ಸ್ ಗೋ ಟು ದಿ 7th one. ಓಕೆ, 7th ಕ್ವೆಶ್ಚನ್ಗೆ ಹೋಗೋಣ. ಇದು ಒಂದು ಚಾಲೆಂಜಿಂಗ್ ಕ್ವೆಶ್ಚನ್. ಓಕೆ, ಸಾಮಾನ್ಯವಾಗಿ ನೀವು ಕಂಟೆಂಟ್ ಚೆನ್ನಾಗಿ ಗೊತ್ತಿದ್ದರೆ ಮಾತ್ರ ಮಾಡ್ಬೋದು. ಬಟ್ ಈಗ ನಾನು ಹೇಳ್ಕೊಡೋದ್ರಿಂದ ಖಂಡಿತವಾಗ್ಲೂ ನೀವು ಕಲ್ತ್ಬಿಡ್ತೀರಾ. ಇನ್ ಎನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ದ ಕರೆಕ್ಟ್ ರಿಲೇಷನ್. ಈಗ ಇಲ್ಲಿ ಏನೇನೋ ರಿಲೇಷನ್ಸ್ ಕೊಟ್ಟಿದ್ದಾನೆ. ಸೊ ನೀವು ಒಂದು ಗಮನಿಸಬೇಕಾಗಿರೋದು ಎಲ್ಲದರಲ್ಲೂ ಡಿ ಇದೆ. ಸೊ ದಟ್ ಮೀನ್ಸ್ ವಿ ನೋ ಡಿ ಈಸ್ ನಥಿಂಗ್ ಬಟ್ ಐದರ್ ಯು ಟೇಕ್ T2 - T1, ಅಥವಾ ನೀವು ಬೇಕಾದ್ರೆ A2 - A1 ಬರ್ಕೋಬೋದು, ಅಥವಾ ದ ಸೇಮ್ ಡಿ ಈಸ್ ನಥಿಂಗ್ ಬಟ್ T3 - T2. ಕರೆಕ್ಟಾ? ಕರೆಕ್ಟೇ. ಅದನ್ನು ನಾನು ಈ ಥರ ಹೇಗೆ ಬರೀಬೋದು? ದೇರ್ ಫೋರ್ ಡಿ ಈ ಕಡೆ ಬರಬೇಕಂದ್ರೆ ನಾವು T2 ಈಸ್ ನಥಿಂಗ್ ಬಟ್ T1 ಆ ಕಡೆ ತೊಗೊಂಡು ಹೋದರೆ ಪ್ಲಸ್ ಟಿ. ಕರೆಕ್ಟಾ? T2 ಈಸ್ T1 + D. ಅದೇ ಥರ T3 ಈಸ್ T2 + D. ಇದೇ ಥರ ಹೋದರೆ ನನಗೆ ಇಲ್ಲಿ ಬರುವಂಥ ಕರೆಕ್ಟ್ ರಿಲೇಷನ್ ಏನು ಅಂದರೆ, ನೋಟ್ ಮಾಡ್ಕೊಳ್ಳಿ. ದಿಸ್ ಈಸ್ ದ ರಿಲೇಷನ್. Tn - 5 ವಿಲ್ ಬಿ Tn - 6 + D. ಓಕೆನಾ? ನೀವು ಅನ್ಕೋಬೋದು, ಸರ್ Tn - 1 ದೊಡ್ಡದಲ್ಲ, n - 5 ದೊಡ್ಡದಲ್ವಾ ಅಂತ. ಇಲ್ಲ, ಸಬ್ಟ್ರ್ಯಾಕ್ಟ್ ಮಾಡುವಾಗ ದಿಸ್ ವಿಲ್ ಬಿ ದ ಬಿಗರ್ ಟರ್ಮ್. ದಿಸ್ ಇಸ್ ಜಸ್ಟ್ ಲೈಕ್ ಇದು T5, ಇದು T4 ಇದ್ದಂಗೆ. ಸೊ Tn - 5 = Tn - 6 + D. ಸೊ ಈ ಆಪ್ಷನ್ ಎಲ್ಲಿದೆ ನೋಡಿ. ಸೊ ಇಲ್ಲಿಲ್ಲ, n - 6 ಇಲ್ಲ, ಇಲ್ಲಿದೆ. ಸೊ ದ ರೈಟ್ ಆಪ್ಷನ್ ಈಸ್ ಆಪ್ಷನ್ ಬಿ. ಗೊತ್ತಾಗ್ತಿದೆಯಲ್ಲ? ಓಕೆ, ನೀಟಾಗಿ ಯೋಚನೆ ಮಾಡಿ. ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕರೆಕ್ಟಾಗಿ ಕ್ಲಿಯರ್ ಆಗುತ್ತೆ. ಸೊ ಮೂವಿಂಗ್ ಟು ದ 8th one. ಅಮಂಗ್ ದ ಫಾಲೋವಿಂಗ್ ದ ಅರ್ಥಮೆಟಿಕ್ ಪ್ರೋಗ್ರೆಷನ್ ಈಸ್. ಸೊ ಇಲ್ಲ 4 ಸೀರೀಸ್ ಕೊಟ್ಟಿದ್ದಾನೆ. ಇಲ್ಲಿ ಅರ್ಥಮೆಟಿಕ್ ಸೀರೀಸ್ ಯಾವುದು ಅಂತ
ನೀವು ನೋಡಿ ಬೇಕಿದ್ರೆ ನೋಡಿದ ತಕ್ಷಣ ಡಿಸೈಡ್ ಮಾಡ್ಬೋದು. ಇಲ್ಲಿ ನೋಡಿದ ತಕ್ಷಣ ಡಿಸೈಡ್ ಮಾಡೋಕ್ಕೆ ಹೋಗ್ತೀರಾ ಏನಂತ. ಲುಕ್ ಹಿಯರ್, 10 - 2 ಏನು ಸಿಗುತ್ತೆ, 10 - 12 T2 - T1 ತೊಗೊಂಡ್ರೆ -2 ಸಿಗುತ್ತೆ. ಆದರೆ 14 - 10 ತೊಗೊಂಡ್ರೆ 4 ಸಿಗುತ್ತೆ. ಸೊ ದಿಸ್ ಇಸ್ ನಾಟ್ ಮೈ AP. ಅದೇ ಥರ ಇಲ್ಲಿ ತೊಗೊಳ್ಳೋಣ. 4 - 1 is 3 ಬಟ್ 6 - 4 is 2. ಸೊ ದಿಸ್ ಈಸ್ ಆಲ್ಸೋ ನಾಟ್ ಇನ್ AP. ಓಕೆನಾ. ನಾವು ಇದನ್ನು ತಗೊಂಡು ನೋಡಿ, 13 - 8 is 5 ಬಟ್ 19 - 13 is 6 ಬರುತ್ತೆ. ಆದರೆ ಇಲ್ಲಿ ಗಮನಿಸಿ ನೋಡಿ, ಇಫ್ ಯು ಟೇಕ್ ದಿಸ್ ಟರ್ಮ್, ಸೊ ದಿಸ್ ಇಸ್ ನಾಟ್ ಇನ್ AP. 30 - 35 ಸೆಕೆಂಡ್ ಟರ್ಮ್ ಮೈನಸ್ ಫಸ್ಟ್ ಟರ್ಮ್ ತೊಗೊಂಡ್ರೆ ಏನಾಗುತ್ತೆ, -5 ಸಿಗುತ್ತೆ. ಸಿಮಿಲರ್ಲಿ ಥರ್ಡ್ ಟರ್ಮ್ ಮೈನಸ್ ಸೆಕೆಂಡ್ ಟರ್ಮ್ ತಗೊಂಡು 25 - 30 is -5. ಸೊ ದಿಸ್ ಈಸ್ ಇನ್ AP. ಸೊ ಇದರಲ್ಲಿ ನಮಗೆ ಬೇಕಾಗಿರೋ ರೈಟ್ ಆಪ್ಷನ್ ಏನು, ದ ಸೀರೀಸ್ 35, 30 ಆ್ಯಂಡ್ 25 ಈಸ್ ಇನ್ AP. ಓಕೆ, ನೋಡಿ ಎಷ್ಟು ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ವೆಶ್ಚನ್ಸ್ ಕೇಳಬಹುದು. ನೆನ್ಪಿಟ್ಕೊಳ್ಳಿ, ಇವೆಲ್ಲ ನಿಮ್ಮ ಪ್ರೀವಿಯಸ್ ಪೇಪರ್ಸ್ಗಳಲ್ಲಿ, ಪ್ರೀವಿಯಸ್ ಎಕ್ಸಾಮಿನೇಷನ್ಸಲ್ಲಿ ಕೇಳಿರುವಂಥ ಪ್ರಶ್ನೆಗಳು. ಓಕೆ, ಮಾಡೆಲ್ ಕ್ವೆಶ್ಚನ್ ಪೇಪರ್ಸ್ ಅಲ್ಲ, ಆಲ್ರೆಡಿ ದೀಸ್ ಕ್ವೆಶ್ಚನ್ಸ್ ಆರ್ ಆಲ್ರೆಡಿ ಆಸ್ಕ್ಡ್ ಫಾರ್ ಯುವರ್ ಸೀನಿಯರ್ಸ್ ಅಂತ. ಓಕೆ, ಸೊ ಈ ಥರ ಕ್ವೆಶ್ಚನ್ಸ್ ನೀವು ರೆಡಿ ಆದರೆ ನೀವು ಮಲ್ಟಿಪಲ್ ಚಾಯ್ಸ್ ಯಾವ ಕ್ವೆಶ್ಚನ್ ಕೊಟ್ಟರು ನೀವು ಮಾಡ್ಬೋದು. ಸರಿನಾ. ಲೆಟ್ಸ್ ಗೋ ಫರ್ದರ್. ಸೊ 9th ಕ್ವೆಶ್ಚನಲ್ಲಿ ಏನಿದೆ, ಇನ್ ಅ ಸೀಕ್ವೆನ್ಸ್ Tn is equal to 2n square minus 1 ಅಥವಾ An is equal to the pair of first two terms ಬೇಕಂತೆ. ಸೊ ನಾವು ಫಸ್ಟ್ ಟರ್ಮ್ ಮತ್ತು ಸೆಕೆಂಡ್ ಟರ್ಮ್ ಕಂಡು A1 is nothing but 2 into 1 square minus 1. ಸೊ ದಿಸ್ is nothing but 1 square ಏನು 1. ಸೊ 2 ones are 2 minus 1 that is equal to 1. ಕರೆಕ್ಟಾ. ಸಿಮಿಲರ್ಲಿ ಸೆಕೆಂಡ್ ಟರ್ಮ್ ಕಂಡುಹಿಡಿಯೋಣ. ಸೊ 2 into, ಸೊ ದಿಸ್ is nothing but 2 square, ನೆನ್ಪಿಟ್ಕೊಳ್ಳಿ, -1. ದಿಸ್ is nothing but 2 square ಏನು ಪ್ರಿಯಾ, 2 square is 4, 4 2s are ಏನು, this will be 8 minus 1. ಸೊ 8 minus 1 ಏನಪ್ಪ 7. Therefore the pairs ಏನಿದೆ, ಫಸ್ಟ್ ಟರ್ಮ್ 1, ಸೆಕೆಂಡ್ ಟರ್ಮ್ 7. ಎಲ್ಲಿದೆ ಆಪ್ಷನ್ನು, ಆಪ್ಷನ್ ಸಿ ಇದೆ. ದಟ್ ವುಡ್ ಬಿ ದ ರೈಟ್ ಆನ್ಸರ್. ಓಕೆ, ನಿಮಗೆಲ್ಲ ಕಾನ್ಸೆಪ್ಟ್ ಗೊತ್ತೇ ಇದೆ, ಆದರೆ ಯಾವ್ಯಾವ ಥರ ಕ್ವೆಶ್ಚನ್ಸ್ ಕೇಳ್ಬೋದು AP ಮೇಲೆ ಅನ್ನೋದು ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಪೋರ್ಟ್ ಮಾಡುತ್ತೆ. ಸರಿನಾ. ಸೊ ನೆಕ್ಸ್ಟ್ ಕ್ವೆಶ್ಚನ್ಗೆ ಹೋಗೋಣ. ಇದು ಸ್ವಲ್ಪ ಚಾಲೆಂಜಿಂಗ್ ಕ್ವೆಶ್ಚನ್ನೇ, ನೋಡೋಕೆ ಚೆನ್ನಾಗಿರುತ್ತೆ. ಇನ್ ಎನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ Tn + 5 is equal to 35, Tn + 1 is equal to 23, ದೆನ್ ಕಾಮನ್ ಡಿಫ್ರೆನ್ಸಸ್. ಅರ್ಥ ಆಗ್ತಿದೆಯಾ. ಕಾಮನ್ ಡಿಫ್ರೆನ್ಸ್ ಬೇಕಂತೆ. ಸಾಮಾನ್ಯವಾಗಿ ನೀವು ಇದನ್ನು ವರ್ಕ್ ಮಾಡ್ತಾ ಹೋದರೆ ದೊಡ್ಡದಾಗಿ ಬರುತ್ತೆ. ಇದಕ್ಕೊಂದು ಸ್ಪೆಷಲ್ ಫಾರ್ಮುಲಾ ಕೊಡ್ತೀವಿ, ನೆನ್ಪಿಟ್ಕೊಳ್ಳಿ ಸ್ಟೂಡೆಂಟ್ಸ್. ಯಾರ TP ಆರ್ ಈ P ಕ್ಯಾನ್ ಬಿ ಎನಿಥಿಂಗ್, TP - TQ ಡಿವೈಡೆಡ್ ಬೈ P - Q ಮಾಡಿದ್ರೆ ಇದು ನಮಗೆ D ವ್ಯಾಲ್ಯೂ ಸಿಗುತ್ತೆ. ಓಕೆ, ಅಥವಾ ನಿಮ್ಮ ಭಾಷೆಯಲ್ಲಿ ಹೇಳಬೇಕು ಅಂತಂದರೆ, ಇಫ್ ಯು ಟೇಕ್ AP - AQ ಡಿವೈಡೆಡ್ ಬೈ P - Q ಯು ಗೆಟ್ ದ ವ್ಯಾಲ್ಯೂ ಆಫ್ D. ಓಕೆನಾ. ಸೊ ಇದನ್ನು ನಾನು ಇಲ್ಲಿ ಯೂಸ್ ಮಾಡ್ತೀನಿ. ಸೊ ಯಾವ ಥರ ಯೂಸ್ ಮಾಡೋಣ. ದೇರ್ ಫೋರ್ D is equal to, ಅವ್ನು ಫಸ್ಟು ಇದು ದೊಡ್ಡದಿರುತ್ತೆ, Tn + 5. ಸೊ ಏನು ತೊಗೊಳ್ತೀನಿ, Tn + 5 minus Tn + 1 divided by n + 5 minus n + 1 ಅಂತ ತಗೊಳ್ತೀನಿ. ಸೊ ದಿಸ್ ಇಸ್ ನಥಿಂಗ್ ಬಟ್ Tn + 5 ಏನು ಅವನೇ ಕೊಟ್ಟಿದ್ದಾನೆ, 35 minus Tn + 1 is 23 he has given. ಲೆಟ್ ಮೀ ರೈಟ್ ಇಟ್ ಔಟ್. ಡಿವೈಡೆಡ್ ಬೈ, ಇಲ್ಲಿ ಸಬ್ಟ್ರಾಕ್ಟ್ ಮಾಡಿದ್ರೆ n - n ಕ್ಯಾನ್ಸಲ್ ಆಗುತ್ತೆ, 5 - 1 ಸಿಗುತ್ತೆ. ಸೊ 5 - 1 ಸಿಗುತ್ತೆ. ಓಕೆ, ಸೊ ದಿಸ್ ಇಸ್ ನಥಿಂಗ್ ಬಟ್ 35 - 23 ಎಷ್ಟಪ್ಪ ಬರುತ್ತೆ, 12 ಸಿಗುತ್ತೆ. ಡಿವೈಡೆಡ್ ಬೈ 5 - 1 is 4. ಸೊ 4 3s will give me 12. ಸೊ ವಾಟ್ ಈಸ್ ದ ರೈಟ್ ಆನ್ಸರ್. ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ A, ವಿಚ್ ಇಸ್ 3. ಓಕೆನಾ. ಸ್ವಲ್ಪ ಹೇಳಿದ್ನಲ್ಲ ಚಾಲೆಂಜಿಂಗ್ ಇರುತ್ತೆ, ಬಟ್ ಇಟ್ ಇಸ್ ನಾಟ್ ಇಂಪಾಸಿಬಲ್. ದಯವಿಟ್ಟು ಈ ಥರ ಒಂದು ಸ್ಪೆಷಲ್ ಫಾರ್ಮುಲಾಸ್ ಬಂದಾಗ ನೋಟ್ ಮಾಡ್ಕೊಳ್ಳಿ, ನಿಮಗೆ ಹೆಲ್ಪ್ ಆಗುತ್ತೆ. ಓಕೆ, 11th ಕ್ವೆಶ್ಚನ್ಗೆ ಹೋಗೋಣ. ಇನ್ ಎನ್ AP ದ ಕಾಮನ್ ಡಿಫ್ರೆನ್ಸ್ ಇಸ್ 3. ಸೊ ಯೂಶಲಿ ಕಾಮನ್ ಡಿಫ್ರೆನ್ಸ್ನ D ಅಂತ ತಗೊಳ್ತೀವಿ. ಇಟ್ ಈಸ್ 3. ಫಸ್ಟ್ ಟರ್ಮ್ ಈಸ್ 1. ಫಸ್ಟ್ ಟರ್ಮ್ ಅಂದರೆ ಏನಪ್ಪ, 1 ಅಲ್ವಾ. ದೆನ್ ಇಟ್ಸ್ 10th ಟರ್ಮ್ ಬೇಕಂತೆ. ಸೊ ಆ್ಯಕ್ಚುಲಿ ಐ ವಾಂಟ್ A10. A10 ಇಸ್ ಕ್ವೆಶ್ಚನ್ ಮಾರ್ಕ್ ಅಂತಾನೆ. ನಮಗೆ ಗೊತ್ತು A10 is equal to A + 9D, 10 - 1D, ದಟ್ ಈಸ್ 9D ತಾನೆ. ಸೊ ದಿಸ್ ಇಸ್ ಬಟ್ A ಅಂದರೆ ಏನು, 1 + 9 into D is 3. ಕರೆಕ್ಟಾ. ಸೊ ದಿಸ್ ಇಸ್ ನಥಿಂಗ್ 1 + 9 3s is 2, 27. ಕರೆಕ್ಟಾ. ಸೊ ಫೈನಲಿ 27 + 1 would be 28 and your right answer is option D, which is 28. ಓಕೆನಾ ಮೋಹನ, ಅರ್ಥ ಆಗ್ತಿದೇನಪ್ಪ, ಅರ್ಥ ಆಗ್ತಿದೆ ತಾನೆ. ಓಕೆ ಫೈನ್. ಲೆಟ್ಸ್ ಗೋ ಟು ದಿ 12th ಕ್ವೆಶ್ಚನ್.
ಇದು ಒಂದು ಸಿಂಪಲ್ ಆಗಿರೋ ಕ್ವೆಶನ್. ಇನ್ ಎ ಪ್ರೋಗ್ರೆಷನ್ ಇಫ್ ಟಿ ಎನ್ ಅಂದರೆ ಟಿ ಎನ್ ಅನ್ನೋ ಬರಲಿ ಹೇಳಿದ್ನಲ್ಲ, ಎ ಎನ್ ಅಂತ ತಗೊಳ್ಳಿ. ಎ ಎನ್ ಇಸ್ ಈಕ್ವಲ್ ಟು 2n² + 1. ಓಕೆ, ದೆನ್ S2 ನನಗೆ S2 ಕ್ವೆಶ್ಚನ್ ಮಾರ್ಕ್ ಇದೆ, ಅಂದರೆ ಸಮ್ ಆಫ್ 2 ಟರ್ಮ್ಸ್. ಕರೆಕ್ಟ್ ತಾನೆ? ಸೊ ಸಮ್ ಆಫ್ 2 ಟರ್ಮ್ಸ್ ಗೊತ್ತಾಗಬೇಕಂದ್ರೆ ನನಗೆ 2 ಟರ್ಮ್, ಫಸ್ಟ್ 2 ಟರ್ಮ್ಸ್ ಗೊತ್ತಾಗಬೇಕು. ಸೊ ಫಸ್ಟ್ A1 A2 ಕಂಡುಹಿಡಿಯೋಣ. A1 ಇಸ್ ಸೊ 2 × 1² + 1. ದಿಸ್ ಇಸ್ ನಥಿಂಗ್ ಬಟ್ 1² ಏನಪ್ಪ 1. ಸೊ ದಟ್ ಈಸ್ ನಥಿಂಗ್ ಬಟ್ 1 × 2 ಇಸ್ 2 + 1. 2 + 1 ಎಲ್ಲರಿಗೂ ಗೊತ್ತೇ ಇದೆ 3 ಅಂತ. ಓಕೆ, ಸಿಮಿಲರ್ಲಿ A2 ಏನಾಗುತ್ತೆ 2 × 2² + 1 ಅಂತ. ಸರಿನಾ ಮೋಹನ? 2² ಇಸ್ 4, 4 2s ಏನು 8 + 1 ಬರುತ್ತೆ, ದಟ್ ಈಸ್ ಈಕ್ವಲ್ ಟು 9. ಕರೆಕ್ಟಾ? ನಾವು ದೇರ್ಫೋರ್ ಏನು S2 ಅಂದರೆ S2 ಸಮ್ ಆಫ್ 2 ಟರ್ಮ್ಸ್ ಈಸ್ ಫಸ್ಟ್ ಟರ್ಮ್ ಪ್ಲಸ್ ಸೆಕೆಂಡ್ ಟರ್ಮ್, ದಟ್ ಈಸ್ ಈಕ್ವಲ್ ಟು 3 + 9. 3 + 9 ಏನು? ಶಬಾಷ್, 1 ಡಜನ್. ಕರೆಕ್ಟಾ? ಸೊ ಇಟ್ ಇಸ್ 12. ಎಲ್ಲಿದೆ ಆಪ್ಷನು? ಆಪ್ಷನ್ ಬಿ ಇಲ್ಲಿದೆ. ದಟ್ ವುಡ್ ಬಿ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್. ಸೊ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ಒಂದು ಕ್ವೆಶ್ಚನ್ ನಂಬರ್ 1 ಡಜನು, ಆನ್ಸರ್ ಕೂಡ 1 ಡಜನ್ನು. ಓಕೆ, ಪ್ರತಿ ಸರಿ ಹೀಗೆ ಇರುತ್ತೆ ಅಂತಿಲ್ಲ, ಜಸ್ಟ್ ಫಾರ್ ಅ ಫನ್. ಸರಿನಾ? ಮುಂದಕ್ಕೆ ಹೋಗೋಣವಾ? ರೈಟ್. ಬ್ರೇಕ್ ಬೇಕೇನಪ್ಪ? ಬ್ರೇಕ್ ಕೊಡೋದಿಲ್ಲ, ನೀನೇ ತೊಗೊಳ್ಬೇಕು. ಓಕೆ ಸ್ಟೂಡೆಂಟ್ಸ್, 13th ಕ್ವೆಶ್ಚನ್ಗೆ ಹೋಗೋಣ. ಇನ್ ಎನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ T4 is equal to 8 and A is equal to 2, then its ಕಾಮನ್ ಡಿಫ್ರೆನ್ಸ್ ಡಿ ವ್ಯಾಲ್ಯೂ ಬೇಕಂತೆ. ಸೊ ಇದನ್ನು ಯೂಸ್ ಮಾಡ್ಕೊಳ್ಳೋಣ. T4 ಅಂದರೆ ಏನು? A + 3D. 4 - 1 ಅಂದರೆ 3D is equal to 8 ಅಂತ. ಕರೆಕ್ಟ್ ತಾನೆ? ನಾವು A ವ್ಯಾಲ್ಯೂ ಕೂಡ ಕೊಟ್ಟಿದ್ದಾನೆ, ಯೂಸ್ ಮಾಡೋಣ. ಸೊ 2 + 3D is equal to 8 ಅಂತ. 2 ಈ ಕಡೆ ತಗೊಬಂದು ಸಬ್ಸ್ಟ್ರಾಕ್ಟ್ ಮಾಡೋಣ. ದೇರ್ಫೋರ್ ನನಗೇನು ಸಿಗುತ್ತೆ? 3D is equal to 6 ಅಂತ. Therefore, D value is equal to 6 divided by 3. 3 1s are 3 2s are. Okay. So, the right option is option C, which is equal to 2. Sarina? So, 13th question mugitu. Let's go to the 14th one. So, 14th question, dear students, ಸ್ವಲ್ಪ ಚಾಲೆಂಜಿಂಗ್ ಒನ್ ಇದೆ, ಬಟ್ ಇಂಪಾಸಿಬಲ್ ಏನಿಲ್ಲ. Tn nth ಟರ್ಮ್ ಹೇಗಿದೆ? -1 ಪವರ್ n ಅಂತ. ದೆನ್ ರೈಟ್ ದ ಕರೆಕ್ಟ್ ರಿಲೇಷನ್ ಬಿಟ್ವೀನ್ ದ ಸಮ್ ಆಫ್ ದ ಟರ್ಮ್ಸ್. ಸೊ S1 = ಎಷ್ಟು ಬರುತ್ತಾ ಚೆಕ್ ಮಾಡಿ, ಅಥವಾ ಇದರಲ್ಲಿ ಯಾವುದು S2 = S3 ಆರ್ S3 = S4 ಆರ್ S2 = S4 ಎಲ್ಲಿ ಬರುತ್ತೆ ಚೆಕ್ ಮಾಡಿ ಅಂತಾನೆ. ನಾವು ಫಸ್ಟು ಸೀಕ್ವೆನ್ಸ್ ಕಂಡುಹಿಡಿಯೋಣ. ಸೊ ಸೀಕ್ವೆನ್ಸ್ ಹೆಂಗಿರುತ್ತೆ ಅಂತಂದರೆ, ಪ್ಲೀಸ್ ನೋಟ್ ಇಟ್ ಡೌನ್. ಸೊ ಫಸ್ಟ್ ಟರ್ಮು -1 ಪವರ್ 1, ಸೆಕೆಂಡ್ ಟರ್ಮು -1². ಓಕೆ, ಥರ್ಡ್ ಟರ್ಮು -1 ಕ್ಯೂಬು, ಫೋರ್ತ್ ಟರ್ಮ್ -1 ಪವರ್ 4. ಓಕೆನಾ? ಸೊ ಪವರ್ 1 ಇರೋದ್ರಿಂದ -1 ಪವರ್ 1 is -1, -1² is +1. ಸಿಮಿಲರ್ಲಿ -1 ಕ್ಯೂಬ್ is -1, -1 ಪವರ್ 4 is ಏನಾಗುತ್ತೆ? +1 ಬರುತ್ತೆ. +1 ಅಂತ ಬರೆಯೋಣ, ಬೇಕಾದ್ರೆ ಇದನ್ನು +1 ಅಂತ ಬರೀರಿ. ಓಕೆ, ದೇರ್ ಫೋರ್ ನೀವು ಕಂಡುಹಿಡಿದು ನೋಡಿದ್ರೆ S1 is nothing but A1. ಸೊ A1 is not equal to S2. ನೀವು S2 ಕಂಡುಹಿಡಿದು ನೋಡಿ. S2 ಅಂದರೆ ಏನು? ಸಮ್ ಆಫ್ 2 ಟರ್ಮ್ಸ್. ಸೊ ಸಮ್ ಆಫ್ 2 ಟರ್ಮ್ಸ್ ಅಂದರೆ -1 + 1 ಏನಾಗುತ್ತೆ? ಯು ವಿಲ್ ಗೆಟ್ S2 is equal to 0. S3 ತೊಗೊಂಡ್ರೆ A1 + A2 + A3 ಏನಾಗುತ್ತೆ? -1 + 1 ಕ್ಯಾನ್ಸಲ್ ಆಗಿದ್ರೆ S3 ವಿಲ್ ಬಿ -1. S4 ತಗೊಂಡು ನೋಡಿ, -1 + 1 -1 + 1 ಕ್ಯಾನ್ಸಲ್ ಆದರೆ ಯು ವಿಲ್ ಗೆಟ್ S4 is also 0. ಸೊ ಇಲ್ಲಿ ನಮಗೆ ಬೇಕಾಗಿರುವಂಥ ರಿಲೇಷನ್ ಏನು ಬಂತು? ಯೋರ್ S2 is equal to S4. ಓಕೆ, ಸೊ ದಟ್ ವುಡ್ ಬಿ ದ ರೈಟ್ ಆಪ್ಷನ್. S2 is equal to S4 ಆಪ್ಷನ್ ಎಲ್ಲಿದೆ? ಆಪ್ಷನ್ ಡಿ ಯಲ್ಲಿದೆ. ದಟ್ ವುಡ್ ಬಿ ಮೈ ರೈಟ್ ಆನ್ಸರ್. ಓಕೆನಾ? ಈಸಿ ಇರುತ್ತೆ, ನೀವು ಸ್ವಲ್ಪ ತಲೆ ಉಪಯೋಗಿಸ್ಬೇಕು. ಓಕೆ, ಸೊ 15th ಕ್ವೆಶ್ಚನ್ ಡಿ ಸ್ಟೂಡೆಂಟ್ಸ್, ಇದು ಸ್ವಲ್ಪ ಚಾಲೆಂಜಿಂಗ್. ನಿಮಗೆ ಸ್ವಲ್ಪ ಡಿಫ್ರೆಂಟ್ ವೆರೈಟಿ ಆಫ್ ಕ್ವೆಶ್ಚನ್ಸ್ ಗೊತ್ತಾಗುತ್ತೆ. ಇನ್ ಅ ಸೀಕ್ವೆನ್ಸ್ Tn+1, ಅಥವಾ ನಮಗೆ An+1 ಗೊತ್ತು, ಅದನ್ನಂತ ಬರ್ಕೊಳ್ಳೋಣ. ದಟ್ ಈಸ್ ನಥಿಂಗ್ ಬಟ್ 4n + 5 ಇದು ಕೊಟ್ಟಿದ್ದಾನೆ. ದೆನ್ Tn is ಅಂದರೆ ಐ ವಾಂಟ್ ಟು ಫೈಂಡ್ ಔಟ್ An is ಕ್ವೆಶ್ಚನ್ ಮಾರ್ಕ್. ಸೊ An ಯಾವಾಗ ಬರುತ್ತೆ ಅಂದರೆ n ಜಾಗದಲ್ಲಿ n-1 ಹಾಕ್ಬಿಡೋಣ. ದೇರ್ ಫೋರ್ ನೋಡಿ, ಪ್ಲೀಸ್ ಬಿ ಕೇರ್ಫುಲ್. An-1 + 1 ತೊಗೊಳ್ತಾ ಇದ್ದೀನಿ. ಓಕೆ, ಸೊ ದಿಸ್ ಈಸ್ ಈಕ್ವಲ್ ಟು ಅಲ್ಲಿ n ಜಾಗದಲ್ಲಿ n-1 ಹಾಕಿದ್ರೆ ಇಲ್ಲೂ n ಜಾಗದಲ್ಲಿ n-1 ಹಾಕಬೇಕು. +5. ಓಕೆನಾ? ದೇರ್ ಫೋರ್ ಇಲ್ಲಿ An-1 + 1 ಕ್ಯಾನ್ಸಲ್ ಆದರೆ An is equal to 4 × n ಏನಪ್ಪ? 4n - 1 4s are 4 + 5 ನೆನ್ಪಿಟ್ಕೊಳ್ಳಿ, 4. ಸೊ ದಿಸ್ ಈಸ್ ಈಕ್ವಲ್ ಟು 4n 5 - 4 ಏನಾಗುತ್ತೆ? +1 ಬರುತ್ತೆ. ಸೊ ದ nth ಟರ್ಮ್ ಇಸ್ 4n + 1.
ಓಕೆ ಕೀರ್ತಿ ಆಪ್ಷನ್ ಎಲ್ಲಿದೆ 4n + 1 ರೈಟ್. ಸೊ ಸಿ ಎಲ್ಲಿದೆ, ದಟ್ ವುಡ್ ಬಿ ದ ರೈಟ್ ಆನ್ಸರ್. ಓಕೆ ಅರ್ಥ ಆಗ್ತಿದೆಯಾ? ಓಕೆ ಕೃತಿಕಾ, ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಒನ್, ಕ್ವೆಶನ್ ನಂಬರ್ 16. ರೈಟ್. ಸೊ nth ಟರ್ಮ್ ಆಫ್ ದಿ ಸೀಕ್ವೆನ್ಸ್ ಕೊಟ್ಟಿದ್ದಾನೆ 3, 7, 11, 15. ಸೊ ನಮಗೆ ಫಸ್ಟ್ ಎನಿ ಟರ್ಮ್ nth ಟರ್ಮ್ ಬೇಕಂದರೆ a ವ್ಯಾಲ್ಯೂ ಬೇಕು, ವಿಚ್ ಇಸ್ ದ ಫಸ್ಟ್ ಟರ್ಮ್, and d value we can write it directly, 7 minus 3 that is equal to 4, or 11 minus 7 that is also 4, correct? Therefore nth term means an is equal to, we know, a plus n minus 1 into d. Just substitute. A means 3 plus n minus 1 into d is 4. This is nothing but 3 plus 4 into n is 4n, minus 4 ones are 4. So this is nothing but 4n. 3 minus 4 will be minus 1. So 4n minus 1 ಎಲ್ಲಿದೆ? Right, a ಎಲ್ಲಿದೆ. So this would be the right answer for this question. ಓಕೆನಾ? ಅರ್ಥ ಆಗ್ತಿದೆಯಲ್ಲ? ಸೊ ಕ್ವೆಶ್ಚನ್ ಸ್ವಲ್ಪ ಚೆನ್ನಾಗಿದೆ, ತಲೆಯಲ್ಲಿ ಹುಳ ಬಿಟ್ಟಂಗಿರುತ್ತೆ. ಓಕೆ ರೈಟ್ ಸ್ಟೂಡೆಂಟ್ಸ್, ಹೋಪ್ ಯು ಆರ್ ಎಂಜಾಯಿಂಗ್ ಇಟ್. ಲೆಟ್ಸ್ ಗೋ ಟು ದ ಕ್ವೆಶ್ಚನ್ ನಂಬರ್ 17. Right, going to the question number 17. In an AP, if S3 is equal to 35, S4 is equal to 22, then the fifth term is, ಅಂದರೆ ನನಗೆ ಬೇಕಾಗಿರೋದು, ರಿಮೆಂಬರ್ ದಿಸ್, an is equal to question mark, ಕರೆಕ್ಟಾ? ನಾವು ಪ್ಲೀಸ್ ನೋಟ್ ದಿಸ್ ಫಾರ್ಮುಲಾ ಡಿ ಸ್ಟೂಡೆಂಟ್ಸ್. ಯಾವತ್ತು nth ಟರ್ಮ್, ಸಮ್ ಆಫ್ ದ ಟರ್ಮ್ಸ್ ಕೊಟ್ಟು nth ಟರ್ಮ್ ಕೊಟ್ಟಿದ್ರೆ, ಸೊ tn is equal to, the formula is sn minus sn minus 1. ಓಕೆ, ಸೊ ಇದಕ್ಕೊಂದು ಎಕ್ಸಾಂಪಲ್ ಬೇಕಂದರೆ ಯು ಕ್ಯಾನ್ ಟೇಕ್ ದಿಸ್. ಸೊ ಎಕ್ಸಾಂಪಲ್, ಪ್ಲೀಸ್ ಲುಕ್ ಹಿಯರ್. T6 will be S6 minus S5. ಇದು ಆಬ್ವಿಯಸ್ ಅಲ್ವಾ? ಸಮ್ ಆಫ್ 6 ಟರ್ಮ್ಸಲ್ಲಿ ಸಮ್ ಆಫ್ 5 ಟರ್ಮ್ಸ್ ತೆಗೆದಾಕಿದ್ರೆ 6th ಟರ್ಮ್ ಬರುತ್ತೆ. ಸೊ ಇನ್ ದ ಸೇಮ್ ವೇ ನನಗೆ ಬೇಕಾಗಿರೋದು, ಸಾರಿ, A5 ಬೇಕು, ಯಾಕೆಂದರೆ 5th ಟರ್ಮ್ ಬೇಕಂತೆ. ದೇರ್ಫೋರ್ A5, ಸೊ A5 is equal to S5 minus S4, ಕರೆಕ್ಟಾ? ಸಾರಿ ಸ್ಟೂಡೆಂಟ್ಸ್, ಕ್ವೆಶನಲ್ಲಿ ಸ್ವಲ್ಪ ತಪ್ಪಿದೆ, ಏನಿಲ್ಲ, 5th ಟರ್ಮ್ ಇಲ್ಲ, ಅವನಿಗೆ ಬೇಕಾಗಿರೋದು 4th ಟರ್ಮ್. ಓಕೆ, ಸೊ ಐ ವಾಂಟ್ ಟು ಫೈಂಡ್ ಔಟ್ A4, ಸರಿನಾ? ಬಿಕಾಸ್ ಕೊಟ್ಟಿರೋ ಡೇಟಾದಲ್ಲಿ A5 ಕಂಡುಹಿಡಿಯೋಕ್ಕೆ ಆಗೋದಿಲ್ಲ, S5 ಬೇಕು, S5 ಇಲ್ಲ. ಸೊ ದೇರ್ ಫೋರ್ ನನಗೆ ಡೆಫಿನೆಟ್ಲಿ ಅದೇ 4th ಟರ್ಮ್ ಇರುತ್ತೆ. ಸೊ A4 ಬೇಕು ಅಂತಂದರೆ A4 ಈಸ್ ಏನು ಫಾರ್ಮುಲಾ ಕೀರ್ತಿ? ಸೊ ಇಟ್ ಈಸ್ S4 minus S3, correct? So this is equal to, S4 is to 22 minus 35. Okay, so this is equal to 22 minus 35 is 2, so that would be minus 13. So minus 13 ಬರುತ್ತೆ, and the right option would be option C, right? Okay, let's go to question number 18. Okay, similar question ನಾವು ಆಲ್ರೆಡಿ ಸಾಲ್ವ್ ಮಾಡಿದ್ರಿ. In a sequence tn is equal to 4n square minus 1, tn is equal to 35, then the value of n is ಅಂತ ಕೇಳ್ತಾ ಇದ್ದೇನೆ. ಸೊ tn ಅಂದರೆ 35 ಇದೆ, ದೇರ್ ಫಾರ್ ಯು ಕ್ಯಾನ್ ಟೇಕ್ 35 is equal to 4n square minus 1. ಸೊ 1 ಆ ಕಡೆ ತಗೊಂಡೋದ್ರೆ ಏನಾಗುತ್ತೆ, 35 plus 1, ಸೊ 36 is equal to 4n square, ಡಿವೈಡ್ ಬೈ 4 ಮಾಡಿ, 4 9s are 36, 36 by 4 ಆದರೆ 9 ಸಿಗುತ್ತೆ, 9 is equal to n square. ಓಕೆ, ದೇರ್ಫೋರ್ 9 is equal to n is equal to root 9 ಸಿಗುತ್ತೆ, ಪ್ಲಸ್ ಆರ್ ಮೈನಸ್ ಆ್ಯಕ್ಚುಲಿ. ಸೊ n is equal to ಪ್ಲಸ್ ಆರ್ ಮೈನಸ್ ರೂಟ್ 9 ಏನು 3. ಓಕೆ, ಬಟ್ ನೆನ್ಪಿಟ್ಕೊಳ್ಳಿ, ಇದು ನಂಬರ್ ಆಫ್ ವ್ಯಾಲ್ಯೂಸ್ ಆಗಿರೋದ್ರಿಂದ ಇಟ್ ವಿಲ್ ಟೇಕ್ ದ ಪಾಸಿಟಿವ್ ವ್ಯಾಲ್ಯೂ, n is equal to 3. ಸೊ ವಾಟ್ ಈಸ್ ದ ರೈಟ್ ಆಪ್ಷನ್ ಹಿಯರ್? ಸೊ ದ ರೈಟ್ ಆಪ್ಷನ್ ವುಡ್ ಬಿ ಆಪ್ಷನ್ ಡಿ. ಓಕೆ, ಸೊ ದಿಸ್ ಕ್ವೆಶ್ಚನ್ ವಾಸ್ ಆಸ್ಕ್ಡ್ ಇನ್ April 2014. ಸೊ ಪ್ರೀತಿ ವಿದ್ಯಾರ್ಥಿಗಳು, ಇಲ್ಲಿವರೆಗೂ ಪ್ರೀವಿಯಸ್ ಇಯರ್ಸ್ದು ನೋಡ್ತಿದ್ವಿ. ಈಗ ನಿಮಗೆ ನಿಮ್ಮ ಹೊಸ ಸಿಲೆಬಸ್ಗಳಲ್ಲಿ ಕೇಳಿರುವಂಥ ಪ್ರಶ್ನೆಗಳನ್ನ ನೋಡೋಣ. ದ nth ಟರ್ಮ್ ಆಫ್ ಎನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಈಸ್ an is equal to 4n plus 5. ದೆನ್ ದ ಥರ್ಡ್ ಟರ್ಮ್ ಅಂತೆ. ಸೊ ಥರ್ಡ್ ಟರ್ಮ್ ಡೈರೆಕ್ಟಾಗಿ ಬರ್ಕೊಂಡು ಹೋಗ್ಬೋದು. A3 is equal to n ಜಾಗದಲ್ಲಿ 3 ಹಾಕಿ. ಸೊ 4 into 3 plus 5, this is equal to 4 3s is 2, 12 plus 5. ಸೊ 12 plus 5 is 17. ಎಲ್ಲರಿಗೂ ಗೊತ್ತು, ಮಿಸ್ ಆಗೋ ಚಾನ್ಸೇ ಇಲ್ಲ. ರೈಟ್ ಆಪ್ಷನ್ ಇಸ್ ಆಪ್ಷನ್ ಡಿ, ದಟ್ ಈಸ್ ಈಕ್ವಲ್ ಟು 17. ಎಷ್ಟು ಸುಲಭ ಇದೆ ಅಲ್ವಾ? ಈ ಸಿಲೆಬಸ್ಗೆ ಹೋಲಿಸ್ಕೊಂಡ್ರೆ ಹಳೆ ಸಿಲೆಬಸಲ್ಲಿ ಸ್ವಲ್ಪ ಚಾಲೆಂಜಿಂಗ್ ಕ್ವೆಶನ್ಸ್ ಜಾಸ್ತಿ ಇರ್ತಿತ್ತು. ಓಕೆ, ಸೊ ವಾಟ್ ಎವರ್ ಇಟ್ ಈಸ್, ಲೆಟ್ಸ್ ಗೋ ಟು ಕ್ವೆಶ್ಚನ್ ನಂಬರ್ 20. 2x 14 are in arithmetic progression, then the value of x is.
ಒಂದು ನೆನ್ಪಿಟ್ಕೊಳ್ಳಿ ಸ್ಟೂಡೆಂಟ್ಸ್, 3 ಟರ್ಮ್ಸ್ ಎ ಪಿ ಯಲ್ಲಿದ್ದರೆ ದೆನ್ ದ ಮಿಡಲ್ ಟರ್ಮ್ ವುಡ್ ಬಿ ದ ಅರ್ಥಮೆಟಿಕ್ ಮೀನ್ ಆಫ್ ದ ಅದರ್ 2 ಟರ್ಮ್ಸ್. ಅರ್ಥ ಆಗ್ತಿದೆಯಾ? ದ ಮಿಡಲ್ ಟರ್ಮ್ ವುಡ್ ಬಿ ದ ಅರ್ಥಮೆಟಿಕ್ ಮೀನ್ ಆಫ್ 2 and 14. ಸೊ ಅರ್ಥಮೆಟಿಕ್ ಮೀನ್ ಅಂದರೆ ಏನು? ಎಕ್ಸ್ ಇಸ್ ಈಕ್ವಲ್ ಟು 2 ಪ್ಲಸ್ 14 ಡಿವೈಡೆಡ್ ಬೈ 2. ಅರ್ಥ ಆಗ್ತಿದೆಯಾ? ದಿಸ್ ಇಸ್ ದ ಅರ್ಥಮೆಟಿಕ್ ಮೀನ್. ಸೊ 14 ಪ್ಲಸ್ 2 ಎಷ್ಟು? 16 ಡಿವೈಡೆಡ್ ಬೈ 2 ಬರುತ್ತೆ. 16 by 2 is 8. ರೈಟ್ ಆಪ್ಷನ್ ಇಸ್ ಅಗೇನ್ ಆಪ್ಷನ್ ಡಿ, ವಿಚ್ ವುಡ್ ಬಿ ದ ಆನ್ಸರ್, ವಿಚ್ ಇಸ್ 8. ಸರಿನಾ? ಅರ್ಥ ಆಗ್ತಿದೆಯಾ ಪುರುಷೋತ್ತಮ್? ಸರಿ ಕಣಪ್ಪ. ಲೆಟ್ಸ್ ಗೋ ಟು ಕ್ವೆಶ್ಚನ್ ನಂಬರ್ 21. ಸೊ ಕ್ವೆಶ್ಚನ್ ನಂಬರ್ 21, ಸಾರಿ ಸ್ಟೂಡೆಂಟ್ಸ್, ಕ್ವೆಶ್ಚನ್ ರಿಪೀಟ್ ಆಗಿದೆ. ಈಗ ತಾನೇ ಸಾಲ್ವ್ ಮಾಡಿದ್ರೆ ಎಕ್ಸ್ ಇಸ್ ಈಕ್ವಲ್ ಟು 14 ಪ್ಲಸ್ 2 by 2 ತೊಗೊಂಡ್ರೆ 16 by 2 8 ಬರುತ್ತೆ. ಐ ಥಿಂಕ್ ದಿಸ್ ಡಸ್ ನಾಟ್ ನೀಡ್ ಎಕ್ಸ್ಪ್ಲನೇಷನ್. ರಿಮೆಂಬರ್, ಸೆಕೆಂಡ್ ಮಾಡೆಲ್ ಕ್ವೆಶ್ಚನ್ ಪೇಪರಲ್ಲಿ ಕೇಳಿರೋದು ನಿಮ್ಮ ಹೊಸ ಸಿಲೆಬಸ್ಗೆ. ಓಕೆ, ಮರಿಬೇಡಿ. ಟೇಕಿಂಗ್ ಟು ಕ್ವೆಶ್ಚನ್ ನಂಬರ್ 22, ಇನ್ ಎನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಏನು ಕೊಟ್ಟಿದ್ದಾನೆ? ಸೆಕೆಂಡ್ ಟರ್ಮ್ ಬೇಕಂತೆ. ತುಂಬ ಸಿಂಪಲ್ ಕ್ವೆಶ್ಚನ್ಸ್ ಇವೆಲ್ಲ. ಸೊ ಈ ಸೆಕೆಂಡ್ ಟರ್ಮ್ ಅಂದರೆ A2. ನೆನ್ಪಿಟ್ಕೊಳ್ಳಿ, A2 ವಾಸ್ ಕ್ವೆಶ್ಚನ್ ಮಾರ್ಕ್. ಸೊ A2 is equal to 3 into, in place of n put 2. So 3 into 2 minus 2. So that is 3 2s ಎಷ್ಟು? 6 minus 2. 6 minus 2 ಏನಪ್ಪ? ಮತ್ತು ಇಲ್ಲೂ ತಪ್ಪು ಮಾಡಬಾರ್ದು, ಆ ಥರ ಪಡಬೇಡಿ. 4. ಸೊ ದ ರೈಟ್ ಆಪ್ಷನ್ ಇಸ್ C, which is 4. ಓಕೆನಾ? Now going to the question number 23, the nth term of an arithmetic progression ಕೊಟ್ಟಿದ್ದಾನೆ. Then its second term, again such a simple question. So A2 is nothing but 24 minus 3n ಅಂತೆ. So 3 into 2. ಅರ್ಥ ಆಗ್ತಿದೆಯಾ? ಸೊ ದಿಸ್ ಇಸ್ ನಥಿಂಗ್ ಬಟ್ 24 minus 3 2s ಎಷ್ಟು? 6. 24 minus 6 ಎಷ್ಟು ಪ್ರಶಾಂತ್? ಯಾ, 18. And the option is, options A would be the correct answer, which is 18. ಸರಿನಾ? ಓಕೆ, ನೋಡಿ, ಇದು ಮಾರ್ಚ್ 2019, ಇದು ಜೂನ್ 2000 ಎಷ್ಟು ಸಿಂಪಲ್ ಇದೆ ಕ್ವೆಶ್ಚನ್ಸು. ಹೊಸ ಸಿಲೆಬಸ್ ಸ್ಟೂಡೆಂಟ್ಸ್ ಆರ್ ವೆರಿ ಲಕ್ಕಿ. ಏನು ಕೊಟ್ಟಿದ್ದಾನೆ? ಥರ್ಡ್ ಟರ್ಮ್ ಬೇಕಂತೆ. nth term of an AP is given. Find the third term. So A3 is equal to 5 times 3, okay, plus 3. This is nothing but 5 3s is to 15 plus 3. You don't need any explanation. It is 18, and the right option is option B. ಸರಿನಾ ಪ್ರಿಯಾ? ಅರ್ಥ ಆಗ್ತಿದೆಯೇನಪ್ಪ? ಓಕೆ, ಲೆಟ್ಸ್ ಗೋ ಟು ದಿ 25th question, the silver jubilee. ಓಕೆ, ಕ್ವೆಶನ್ ದ ನೆಕ್ಸ್ಟ್ ಕ್ವೆಶನ್ ಏನಿದೆ ಟು ಕ್ವೆಶನ್ ನಂಬರ್ 25. ಇನ್ ಎನ್ ಅರ್ಥಮೆಟಿಕ್ ಪ್ರೋಗ್ರೆಷನ್, ಇಫ್ an is equal to 2n plus 1, ಮತ್ತೆ an ಕೊಟ್ಟಿದ್ದಾನೆ, ದೆನ್ ದ ಕಾಮನ್ ಡಿಫ್ರೆನ್ಸ್ ಬೇಕಂತೆ. ಸೊ ವಿ ಆಲ್ ನೋ ಕಾಮನ್ ಡಿಫ್ರೆನ್ಸ್ ಬೇಕಂದರೆ A1 ಮತ್ತು A2 ಬೇಕು. ಸೊ A1 is equal to 2 into 1 plus 1. ಸೊ ದಿಸ್ ಈಸ್ ನಥಿಂಗ್ ಬಟ್ 2 1s ಏನು? 2 plus 1, it is equal to 3. Similarly A2 ತಗೊಳ್ಳಿ. A2 is equal to 2 into 2 plus 1. So this is 2 2s are 4 plus 1, that is equal to 5. Therefore D value, common difference is A2 minus A1. This is equal to 5 minus 3. Okay, so A2 minus A1 is 5 minus 3, that is equal to 2. Sorry students, ಆಪ್ಷನ್ಸ್ ಆಗಲೇ ತಪ್ಪಿತ್ತು, ಸರಿ ಮಾಡಿದ್ದೀನಿ. ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ವಿಚ್ ಈಸ್ ಈಕ್ವಲ್ ಟು 2. ಕರೆಕ್ಟ್ ತಾನೆ? ಸಿಂಪಲಾಗಿ ಅರ್ಥ ಆಗುತ್ತೆ, ನೀಡ್ ನಾಟ್ ವರಿ ಮಚ್. ಓಕೆ, ಗೋಯಿಂಗ್ ಟು ದ ನೆಕ್ಸ್ಟ್ ಕ್ವೆಶನ್. ದ nth ಟರ್ಮ್ ಆಫ್ ಎನ್ ಅರ್ಥಮೆಟಿಕ್ ಪ್ರೋಗ್ರೆಷನ್, ಮತ್ತೆ ಸೆಪ್ಟೆಂಬರ್ 2020 ಮೋಸ್ಟ್ ರೀಸೆಂಟ್ ಕ್ವೆಶನ್. an ಕೊಟ್ಟಿದ್ದಾನೆ, ಏನಂತ 3n minus 2. ಫೈಂಡ್ ದ 9th ಟರ್ಮ್ ಉಂಟೆ. ಸೊ A9 is equal to ಏನಿದು? 3 into 9 minus 2. ಕರೆಕ್ಟಾ? ಸೊ ದಿಸ್ ಇಸ್ ನಥಿಂಗ್ ಬಟ್ 9 3s is to 27 minus 2, that is equal to 25. ಕರೆಕ್ಟಾ? ಆಲ್ರೆಡಿ ನಾನು ಟಾರ್ಗೆಟ್ 20% ಅಲ್ಲಿ ಹೇಳ್ಕೊಟ್ಟಿದ್ದೀನಿ, ನೀವು ನೋಡಿದ್ದೀರಾ. ಸೊ ದ ರೈಟ್ ಆನ್ಸರ್ ವುಡ್ ಬಿ ದ ಆಪ್ಷನ್ ಡಿ, ವಿಚ್ ಈಸ್ ಈಕ್ವಲ್ ಟು 25. ಸರಿನಾ? ಓಕೆ, ಸೊ 27th ಕ್ವೆಶನ್ ಸ್ಟೂಡೆಂಟ್ಸ್, ಓಲ್ಡ್ ಸಿಲೆಬಸ್ ಮಾರ್ಚ್ 2018 ಕ್ವೆಶನ್. ಇದು ತುಂಬ ಚಾಲೆಂಜಿಂಗ್ ಇದೆ, ಚೆನ್ನಾಗಿದೆ ಕ್ವೆಶನ್. ದ ಸಮ್ ಆಫ್ ಆಲ್ ಫಸ್ಟ್ n ಟರ್ಮ್ಸ್ ಆಫ್ ಈವನ್ ನ್ಯಾಚುರಲ್ ನಂಬರ್ಸ್. ಈವನ್ ನ್ಯಾಚುರಲ್ ನಂಬರ್ಸ್ ಅಂತ ತುಂಬ ಇಂಪಾರ್ಟೆಂಟ್, ಸಮ್ ಆಫ್ n ನ್ಯಾಚುರಲ್ ನಂಬರ್ಸ್ ಅಲ್ಲ. ಸೊ ಆ್ಯಕ್ಚುಲಿ ನನಗೆ SN ಯಾವ ಥರ ಇದೆ, ಈ ಬರೀ ಈವನ್ ನ್ಯಾಚುರಲ್ ನಂಬರ್ಸ್ ಅಂದರೆ 2 4 6 ಅಪ್ ಟು ಹೋಗ್ತಾ ಇರುತ್ತೆ. ಸೊ ಇದನ್ನು ಯಾವ ಥರ ಬರ್ಕೋಬೋದು? ಐ ಕ್ಯಾನ್ ರೈಟ್ ಇಟ್ ಆ್ಯಸ್ 2 into 1, ಸಾರಿ 2 ಕಾಮನ್ ತೆಗಿರಿ, 2 1s are 2 2s are 2 3s are ಹೋಗ್ತಾ ಇರುತ್ತೆ. ಸೊ ದಿಸ್ ಇಸ್ ನಥಿಂಗ್ ಬಟ್ 2 ಹೊರಗಡೆ ಇರಲಿ. ದಿಸ್ ಇಸ್ ನಥಿಂಗ್ ಬಟ್ ಸಮೇಷನ್ ಎನ್ ತಾನೆ, ನೆನಪಿದೆ ತಾನೆ? 1 + 2 ಪ್ಲಸ್ ಏನಾಗುತ್ತೆ? ಸಮೇಷನ್ ಎನ್ ಬರುತ್ತೆ. ಓಕೆ, ಇಲ್ಲಿ ಲಾಸ್ಟ್ ಟರ್ಮು ನೆನ್ಪಿಟ್ಕೊಳ್ಳಿ, 2 times n ಇರುತ್ತೆ. ಅದೇ ಥರ ಇಲ್ಲಿ 2 ಕಾಮನ್ ತೆಗೆದ್ರೆ ಲಾಸ್ಟ್ ಟರ್ಮ್ ನಮಗೆ n ಸಿಗುತ್ತೆ. ಸೊ ಸಮೇಷನ್ ಎನ್ ಏನು ಫಾರ್ಮುಲಾ ಏನು?
ಆಲ್ರೆಡಿ ಕೊಟ್ಟಿದ್ದೀನಿ ಎನ್ ಇಂಟು ಎನ್ ಪ್ಲಸ್ ಒನ್ ಡಿವೈಡೆಡ್ ಬೈ 2. ಸೊ ಇಲ್ಲಿ 2 ಕ್ಯಾನ್ಸಲ್ ಆಗುತ್ತೆ. ಸೊ ದ ರೈಟ್ ಆಪ್ಷನ್ ವುಡ್ ಬಿ ಎನ್ ಇಂಟು ಎನ್ ಪ್ಲಸ್ ಒನ್. ಓಕೆ ವಿನುತಾ, ಐ ಯು ಫಾಲೋವಿಂಗ್ ಪಾ? ಸೊ ವಾಟ್ ಈಸ್ ದ ರೈಟ್ ಆಪ್ಷನ್ ಇಯರ್? ಹೇಳು. ಯಾ, ಸೊ ದಿಸ್ ಈಸ್ ಎನ್ ಆಪ್ಷನ್ ಎ. ದಟ್ ವುಡ್ ಬಿ ದ ರೈಟ್ ಆನ್ಸರ್. ಓಕೆ, ಹ್ಯಾಪಿ? ರೈಟ್. So going on to question number 28, the arithmetic mean of, so ನೆನ್ಪಿಟ್ಕೊಳ್ಳಿ, arithmetic mean formula between two terms is, if two terms are given, it is a plus b divided by 2. Okay, so it is 2 plus 2 terms 8 ಇದೆ, so 2 plus 8 divided by 2, 8 plus 2 is 10, 10 by 2 is equal to 5. So the right option is A. Right option is 5, which is option A. ಸರಿನಾ? So 28 ಮುಗಿತು. Let's go to the next question. Okay, so question number 29 ಏನು ಹೇಳುತ್ತೆ? In a progression, if tn is equal to n square plus 3, then the value of t3, ಅಂದರೆ tn ಅಂದರೆ an ಅಂತ ಹೇಳಿದ್ದೀನಲ್ಲ, ಸೊ an is equal to n square plus 3 ಅಂತೆ. ಸೊ he wants a3. ಸೊ a3 is equal to, so it is 3 square plus 3. ಗೊತ್ತಾಯ್ತಾ? ಸೊ this is not, what is 3 square pa? 3 into 3, that is 9 plus 3. What is 9 plus 3? It is equal to 12, a dozen. So it is an option C, which is 12 would be the right answer. Okay, right. So these students ಇಲ್ಲಿವರೆಗೂ ಆಲ್ಮೋಸ್ಟ್ ಸ್ಟೇಟ್ ಸಿಲೆಬಸ್ ಕ್ವೆಶನ್ಸ್ ನೋಡಿದ್ದೀವಿ. ಲೆಟ್ ಅಸ್ ಟೇಕ್ ಸ್ವಲ್ಪ ಒಂದು ಸ್ಟೆಪ್ ಹೈಯರ್ ಹೋಗೋಣ. CBSEಯಲ್ಲಿ ಕೇಳಿದಂಥ ಕೆಲವು ಕ್ವೆಶನ್ಸ್ನ ಸಾಲ್ವ್ ಮಾಡೋಣ, ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್. ಓಕೆ, right. So 30th question ಏನು ಹೇಳಿದೆ? In an AP, if A is equal to 15, D is equal to -3, AN is equal to 0, then the value of n is. Okay, so AN formula ಗೊತ್ತು. AN is equal to A plus n minus 1 into D. ಕರೆಕ್ಟಾ? ಸೊ AN ವ್ಯಾಲ್ಯೂ is 0, ಅವನೇ ಕೊಟ್ಟಿದ್ದಾನೆ. A ವ್ಯಾಲ್ಯೂ is 15 plus n minus 1 into D ವ್ಯಾಲ್ಯೂ is, ರಿಮೆಂಬರ್, -3. ಓಕೆನಾ? ಸೊ ಈ ವ್ಯಾಲ್ಯೂ ಆ ಕಡೆ ತೊಗೊಂಡು ನೀವು ಹೇಗೆ ಬೇಕಾದ್ರೂ ಸಾಲ್ವ್ ಮಾಡ್ಕೋಬೋದು. ಇಫ್ ಯು ಟೇಕ್ 15 ಟು ದ ಲೆಫ್ಟ್ ಹ್ಯಾಂಡ್ ಸೈಡ್, ಯು ವಿಲ್ ಗೆಟ್ -15 ಈಸ್ ಈಕ್ವಲ್ ಟು -3 ಇಂಟು n minus 1. ಸೊ ಇವೆರಡು ಡಿವೈಡ್ ಮಾಡಿದ್ರೆ ಮೈನಸ್ ಮೈನಸ್ ಕ್ಯಾನ್ಸಲ್ ಆಗುತ್ತೆ. 15 by 3 ವುಡ್ ಗಿವ್ ಮಿ 5. ದೇರ್ ಫೋರ್ 5 is equal to n minus 1. ದೇರ್ ಫೋರ್ n is equal to 1 ಈ ಕಡೆ ತೊಗೊಂಡೋದ್ರೆ ಪ್ಲಸ್ ಆಗುತ್ತೆ. 5 plus 1, that is equal to 6. ಓಕೆ, ಸೊ ದ ವ್ಯಾಲ್ಯೂ ಆಫ್ n is 6. ರೈಟ್ ಆಪ್ಷನ್ ಇಸ್ ಆಪ್ಷನ್ ಬಿ. ಓಕೆನಾ? ಸೊ CBSE ಅಂತ ಮಾತ್ರಕ್ಕೆ ತುಂಬ ಡಿಫಿಕಲ್ಟಿ ಇರುತ್ತೆ ಅಂತೇನಿಲ್ಲ. ಇವನ್ ಯು ಕ್ಯಾನ್ ಸಾಲ್ವ್ ದೋಸ್ ಕ್ವೆಶ್ಚನ್ಸ್. ಓಕೆ ಸ್ಟೂಡೆಂಟ್ಸ್, ದ ಸಮ್ ಆಫ್ ಫಸ್ಟ್ 20 ಆಡ್ ನ್ಯಾಚುರಲ್ ನಂಬರ್ಸ್. ಸೊ AP ಹೇಗಿದೆ? ಆಡ್ ನ್ಯಾಚುರಲ್ ನಂಬರ್ಸ್. ಸೊ 1, 3, 5, 7 and so on. Okay, so here you can check here A is equal to 1 and D is equal to 3 minus 1, that is equal to 2. Okay, so here you have to find out S20. So S20 is equal to n by 2. So that is 20 by 2 into A plus A ಅಂದರೆ 1 plus 20 minus 1. ಸೊ ಬೇಕಾದ್ರೆ ಹಂಗೆ ಬರ್ಕೊಡಿ. 20 minus 1 into D ವ್ಯಾಲ್ಯೂ ಇಸ್ 12. ಓಕೆನಾ? ಸೊ ನೀವು ಸಿಂಪ್ಲಿಫೈ ಮಾಡಿದ್ರೆ, ಸಿಂಪ್ಲಿಫೈ ವರ್ಕ್ ಐ ಲೀವ್ ಇಟ್ ಫಾರ್ ಯು, ಯು ವಿಲ್ ಗೆಟ್ ದ ವ್ಯಾಲ್ಯೂ ಆ್ಯಸ್ 400. ಸರಿನಾ? ಅದು ನೀವು ಮಾಡ್ತೀರಿ ಅಂತ ನನಗೆ ಗೊತ್ತಿದೆ. ಐ ಲೀವ್ ಇಟ್ ಫಾರ್ ಯು. ಸೊ ದ ರೈಟ್ ಆಪ್ಷನ್ ವುಡ್ ಬಿ option B, which is equal to 400. Okay, right. So going on to the question number 32, the common difference of AP. So common difference ge, we know it is enough if you take A2 minus A1 or T2 minus T1 ತಗೋಬೋದು ಅಥವಾ A2 minus A1 ತಗೋಬೋದು. What is A2 here? Actually it is 1 minus P by P minus A1. A1 is 1 by P. Okay, so LCM P ಇರೋದ್ರಿಂದ no need to worry. It is 1 minus P. Okay, right students, so I have 1 minus P, so the denominator is again P here. I am left over with minus 1 from here. So this is equal to plus 1 minus 1 cancel ಆಗುತ್ತೆ. ನನಗೆ ಉಳಿಯೋದು minus P divided by P. So P and P gets cancels. You are left over with minus 1. ಗೊತ್ತಾಗ್ತಿದೆಯಾ? ವಾಟ್ ಇಸ್ ದಿಸ್? ದ ಕಾಮನ್ ಡಿಫ್ರೆನ್ಸ್. ಸೊ ಆಪ್ಷನ್ ಎಲ್ಲಿದೆ? ಆಪ್ಷನ್ ಎ, ದಿಸ್ ಇಸ್ ದ ರೈಟ್ ಆಪ್ಷನ್ ಸಿ, ವಿಚ್ ಇಸ್ -1. ಓಕೆನಾ? ಸಿಂಪಲ್ ಇರುತ್ತೆ, ಬಟ್ CBSE ಕ್ವೆಶನ್ಸು ಸ್ವಲ್ಪ ಸ್ಟ್ಯಾಂಡರ್ಡ್ ವೈಸ್ ಇರುತ್ತೆ ಅಷ್ಟೇ. ಓಕೆ, ತುಂಬ ಬೇಸಿಕ್ಕಿನ ಒಂದು ಲೆವೆಲ್ ಹೈ ಇರುತ್ತೆ. ಸರಿನಾ? ಬಟ್ ಯು ನೀಡ್ ನಾಟ್ ವರಿ, ಈವನ್ ಯು ಕ್ಯಾನ್ ಸಾಲ್ವ್ ಸಚ್ ಕೈಂಡ್ ಆಫ್ ಕ್ವೆಶನ್ಸ್. ಓಕೆನಾ?
Right, so let's go to the next question. So moving on to next one, illéniದೆ the first three terms of an AP. Three terms of an AP ಯಾವ ಥರ ಇದೆ? 3y minus 1 and 3y plus 5 and 5y plus 1. So three terms ಎಲ್ಲಿದೆ? APL ಇದೆ ಅಂತ ಮಾತ್ರಕ್ಕೆ I told you the middle term would be the arithmetic mean of the other two terms. ನೆನಪಿದೆ ತಾನೆ? So therefore I can take 3y plus 5 will be equal to 3y minus 1, okay, plus 5y plus 1 divided by 2. Okay, ನೆನ್ಪಿಟ್ಕೊಳ್ಳಿ. Therefore cross multiply ಮಾಡಿ ಬೇಕಿದ್ರೆ 3 2s are, you will get 6y plus 5 2s are 10. Okay, so this is equal to, you take 3y plus 5y, so that will be 8y, and minus 1 plus 1 gets cancels. Okay, now take 6y to that side, so 10 is equal to 8y minus 6y. Therefore ನನಗೇನು ಸಿಗುತ್ತೆ? 10 is equal to 2y ಸಿಗುತ್ತೆ. Therefore y is equal to 10 by 2, that is equal to 5. ಗೊತ್ತಾಗ್ತಿದೆಯಾ? ತುಂಬ ಸಿಂಪಲ್ ಆಗಿರುತ್ತೆ, ಸ್ವಲ್ಪ ನೀಟಾಗಿ ಕ್ಯಾಲ್ಕುಲೇಷನ್ಸ್ ನೋಡ್ಕೋಬೇಕು. ಸೊ ದ ರೈಟ್ ಆಪ್ಷನ್ ಇಸ್ ಆಪ್ಷನ್ ಸಿ, ವೇರ್ ಸಿ ವ್ಯಾಲ್ಯೂ, y ವ್ಯಾಲ್ಯೂ ಇಸ್ 5. ದ ಕ್ವೆಶ್ಚನ್ ಇಸ್ ದೆನ್ y is equal to 5. ಸರಿನಾ? ನೆಕ್ಸ್ಟ್ ಕ್ವೆಶ್ಚನ್ನು ಇದು, ಫಾರ್ ವಾಟ್ ವ್ಯಾಲ್ಯೂಸ್ ಆಫ್ ಕೆ ವಿಲ್ ದೀಸ್ ತ್ರೀ ಟರ್ಮ್ಸ್, ಯಾವುದು? ಕೆ ಮೈನಸ್ ಕೆ ಪ್ಲಸ್ 9, ಸೆಕೆಂಡ್ ಟರ್ಮ್ ಇಸ್ ಕಾಮ ಇದು 2k minus 1 and 2k plus 7 are in A, are the consecutive terms of AP ante. So if these terms have to be consecutive terms, k value ಏನು ಬರಬೇಕಂತ. ಇದು ಮಲ್ಟಿಪಲ್ ಚಾಯ್ಸ್ ಅಲ್ಲದೆ ಇದ್ದರೂ ಮಲ್ಟಿಪಲ್ ಚಾಯ್ಸ್ಗೆ ತಗೋಬೋದು ಇದನ್ನು. ಓಕೆ, ಯಾವ ಥರ? ಯಾವುದೋ ಒಂದು 4 ಆಪ್ಷನ್ಸ್ ಕೆ ವ್ಯಾಲ್ಯೂಸ್ಗೆ ಕೊಟ್ಟು. ಸೊ ದಿಸ್ ಕ್ವೆಶ್ಚನ್ ಇಸ್ ಆ್ಯಕ್ಚುಲಿ ಸಿಮಿಲರ್ ಟು ದ ಪ್ರೀವಿಯಸ್ ಕ್ವೆಶ್ಚನ್. ಸೊ ಲೆಟ್ ಮಿ ಟೇಕ್ ದ ಮಿಡಲ್ ಟರ್ಮ್ ಇಸ್ 2k minus 1. This will be the arithmetic mean of first term and the third term, that is k plus 9 plus 2k plus 7 divided by 2. Sarina? Therefore cross multiply ಮಾಡಿ, 2 2s are 4k minus 2, this will be equal to k plus 2k istappa, this will be 3k, okay, plus 9 plus 7, that will be 16. So what I will do it is 3k ನ ಈ ಕಡೆ ತಗೊಂಡು ಬಂದು 2 ನ ಆ ಕಡೆ ತಗೊಂಡು ಬರ್ತೀನಿ. Therefore 4k minus 3k is equal to 16. This minus becomes right hand side plus 2. Okay, ಗೊತ್ತಾಗ್ತಿದೆಯಾ? Right, so 4k minus k ಎಷ್ಟಪ್ಪ? Trishul. So it is k, that is equal to 16 plus 2 is 18, and the value of k is equal to plus 18. Okay, ಅವನ ಆಪ್ಷನ್ ಕೊಡ್ಬೋದು 16, 18, 20, 22. ಸೊ ಮಲ್ಟಿಪಲ್ ಚಾಯ್ಸ್ ಇದ್ದರೆ 18 ಅಂತ, 18 will be the right answer for this. Okay, is it clear? ತುಂಬ simple question. Now going to the next question, what is the common difference of an arithmetic progression in which a21 minus a7 ಕೊಟ್ಟಿದ್ದಾನೆ? ಸೊ ನಾನು ನಿಮ್ಗೊಂದು ಫಾರ್ಮುಲಾ ಕೊಟ್ಟಿದ್ದೆ, ನೆನಪಿದೆಯಾ? ಸೊ ವಿ ವಿಲ್ ಯೂಸ್ ದಿಸ್ ಫಾರ್ಮುಲಾ, ಡಿ ವ್ಯಾಲ್ಯೂ ಇಸ್ ಈಕ್ವಲ್ ಟು ಎ ಪಿ ಮೈನಸ್ ಎ ಕ್ಯೂ ಡಿವೈಡೆಡ್ ಬೈ ಪಿ ಮೈನಸ್ ಕ್ಯೂ ಅಂತ. ಪ್ಲೀಸ್ ರಿಮೆಂಬರ್ ದಿಸ್, ಇಟ್ ವುಡ್ ಬಿ ಅ ಶಾರ್ಟ್ಕಟ್ ಮೆಥಡ್ ಫಾರ್ ದಿಸ್. ದಟ್ ಮೀನ್ಸ್, ಸೊ ಡಿ ಈಸ್ ಈಕ್ವಲ್ ಟು, ಇಲ್ಲಿ ಕೊಟ್ಟಿರೋ ವ್ಯಾಲ್ಯೂಸ್ ತಗೊಳ್ಳೋಣ, a21 minus a7 divided by 21 minus 7. ಓಕೆ, ಇದು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇರಲಿಕ್ಕಿಲ್ಲ, ಯು ಕ್ಯಾನ್ ಯೂಸ್ ದಿಸ್. ಸೊ ದಿಸ್ ಯು ಕ್ಯಾನ್ ಯೂಸ್ ದಿಸ್. ಓಕೆ, 1 ಮಾರ್ಕ್ ಕ್ವೆಶ್ಚನ್ ಆಗಿರೋದ್ರಿಂದ ದಟ್ಸ್ ನಾಟ್ ಅ ಪ್ರಾಬ್ಲಮ್. ಸೊ a21 ಎಷ್ಟಪ್ಪ? ಈ ಎಸ್ ಗಿವನ್ a21 minus a7 is 84 divided by, what is 21 minus 7. 21 minus 7 will be 14. Okay, therefore 14 6s is 84, 14 5s are 70, so 14 6s are 8 is 84. Therefore the option is common difference alwa. So D is equal to 6. Remember, even this was not the multiple choice question, but D value ಇರೋದ್ರಿಂದ ಒಂದು 4 ಆಪ್ಷನ್ ಕೊಟ್ಬಿಟ್ಟು ಮಲ್ಟಿಪಲ್ ಚಾಯ್ಸ್ ಆಗಿ ತಗೋಬಹುದು. ಯು ಕ್ಯಾನ್ ಸಿ ದಟ್ ದಿಸ್ ಕ್ವೆಶ್ಚನ್ ವಾಸ್ ಅ CBSE ಕ್ವೆಶ್ಚನ್ ಇನ್ ದ ಇಯರ್ 2017. ಓಕೆ, ಹ್ಯಾಪಿ ಆಗ್ತಿದೆಯಾ? ಈವನ್ ಯು ಕ್ಯಾನ್ ಸಾಲ್ವ್ CBSE ಕ್ವೆಶ್ಚನ್ಸ್ ಅಂತ. Okay, let's go to next one. So the next question ಏನು ಹೇಳುತ್ತೆ, in an AP if the common difference ಅಂದರೆ ನಮ್ಮೆಲ್ಲರಿಗೂ ಗೊತ್ತು, D is equal to minus 4 and the 7th term, so that means A7 is equal to 4, then find the first term ಅಂದರೆ ಏನು? A value, ಕರೆಕ್ಟ್ ತಾನೆ?
ಸೊ A value is question mark. Okay, we know that ಏನು ಗೊತ್ತು, A7 is nothing but A plus 7 minus 1, that is 6D. Correcta? Fine. What is A7? He has given 4 is equal to A plus 6 into what is D value? D value minus 4 ಅಂತ ಅವನೇ ಕೊಟ್ಟಿದ್ದಾನೆ. So 4 is equal to A minus 6 4s are 24. Bring 24 to the left hand side, you will get plus 24 plus 4 is equal to A. Okay? Yes, Shaila, what is 24 plus 4? That is 28 is equal to A, or else ಇಷ್ಟೇ ಬರೆದ್ರು ಸಾಕು, or ನಿಮ್ಮ ಫಾರ್ಮ್ಯಾಟಲ್ಲಿ ಬರಿಬೇಕಂದ್ರೆ A value is 28. Okay, as I told you, this was not a multiple choice question, but can be asked as a multiple choice question because this is the value of A. Fine? ಗೊತ್ತಾಗ್ತಿದೆಯಲ್ಲಪ್ಪ? Right. Let's go to the next one. We are moving on to the last 4 questions for the video students. ತುಂಬ ಚೆನ್ನಾಗಿರುತ್ತೆ ಕ್ವೆಶ್ಚನ್ನು. Find the common difference of an AP. He has given the term 1 by A, 3 minus A by 3A and so on. ಸರಿನಾ? Okay. So common difference ಬೇಕಂತೆ. First let me take the terms. I have 1 by A. ಲೆಟ್ ಮಿ ಸ್ಪ್ಲಿಟ್ ಮಾಡೋಣ, ನಿಮಗೆ ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ. ಇದನ್ನು ಸ್ಪ್ಲಿಟ್ ಮಾಡಿದೆ ಟೂ ಟೈಪ್ಸ್ ಮಾಡ್ಬೋದು ಇದನ್ನು. 3 by 3A ಡಿವೈಡೆಡ್ ಬೈ A by 3A, ಅಗೇನ್ ಇದನ್ನು ಹೀಗೆ ಇಟ್ಕೊಳ್ಳೋಣ. ಥರ್ಡ್ ಟರ್ಮ್ ಐ ಡೋಂಟ್ ವಾಂಟ್ ಎನಿ ಚೇಂಜಸ್ ಆ್ಯಂಡ್ ಸೋ ಒನ್. ಓಕೆ, ಸೊ ದ ಫಸ್ಟ್ ಟರ್ಮ್ ವಿಡ್ ಬಿ 1 by A, 3 ಕ್ಯಾನ್ಸಲ್ ಆದರೆ ಯು ವಿಲ್ ಗೆಟ್ 1 by A ಮೈನಸ್ ಎ ಕ್ಯಾನ್ಸಲ್ ಏನಾದರೆ ಏನು ಬರ್ತದೆ, ಯು ವಿಲ್ ಗೆಟ್ 1 divided by 3. ಕರೆಕ್ಟಾ? Here in the first term 3 gets cancels, second term A gets cancels. Okay, and third term ಏನಿದೆಯೋ ಹಾಗೆ ಬರ್ಕೊಳ್ಳೋಣ, 3 minus 2A divided by A. Okay, therefore the value of D is, we know it is A2 minus A1, that is second term minus first term. Second term is 1 by A minus 1 by 3. This is A2 minus A1. A1 is 1 by A. So what happens? 1 plus 1 by A minus 1 by A gets cancels. So D value is minus 1 by 3. Okay, ನೆನಪಾಗ್ತಿದೆಯಾ? So this is how you can take. In case ಈ ಮೆಥಡ್ ಬೇಡ ಅನ್ನೋದಾದರೆ ಪ್ರೀವಿಯಸ್ ಮೆಥಡ್ ಮಾಡ್ದಂಗೆ ಎಲ್ ಸಿ ಎಮ್ ತಗೋಬೋದು. ಸೊ D is equal to, I have 3 minus A by 3A minus A. Okay, so ಎಲ್ ಸಿ ಎಮ್ ತಗೊಂಡ್ರೆ ಏನಾಗುತ್ತೆ, ಎಲ್ ಸಿ ಎಮ್ ವುಡ್ ಬಿ 1 by A. ಎಲ್ ಸಿ ಎಮ್ 3A ಬರೋದ್ರಿಂದ, so this is 3 minus A, this 3 will be multiplied here, minus 3. So this would be minus 3 plus 3 cancel ಆದರೆ, so minus A divided by 3A ಬರುತ್ತೆ. A cancel ಆದರೆ D value is minus 1 by 3. You can see here in both the methods the value of D is minus 1 by 3. Okay, the question was asked in CBSE 2019. Not a multiple choice, but can be asked as a multiple choice. D value ಆಗಿರೋದ್ರಿಂದ. ಸರಿನಾ? Okay. So moving on to the next question. If the mean of first n natural numbers is 15. So mean of first n natural numbers ಅಂದರೆ sum of n is equal to 1 to 15 is equal to 15 ಅಂತ ಅವನು ಹೇಳ್ತಾ ಇದ್ದಾನೆ. You have to find the value of n. Okay. n is equal to question mark. Therefore this implies what is summation of n? So n into n plus 1 divided by 2 ತಾನೆ. So that is equal to 15. Correct? Or else you can take this way. ಈ ಥರ ಬೇಡ, no problem, you can still continue the same method. ಮಾಡಿ ತೊಂದರೆ ಇಲ್ಲ. So cross multiply ಮಾಡಿ, n into n plus 1 is equal to 15 2s will be 30. Now you can see here the product of n and n plus 1 are two consecutive numbers, and the next numbers. Which are the two consecutive numbers whose product is 30? That is, we can take 5 6s are 30, 6 5s are 30. So 5 6s are is equal to 30. You can see here n will be 5, n plus y will be 6. Therefore n value will be 5. ಗೊತ್ತಾಗ್ತಿದೆ? 1 mark question ಆಗಿರೋದ್ರಿಂದ detailed answers ಬೇಕಾಗಿಲ್ಲ. You can final answer will carry a mark here. Okay, again CBSE 2020 question paper 1 mark question, multiple choice ಇಲ್ಲಿ ಇರಲಿಲ್ಲ, multiple choice ಕೊಡ್ಬೋದು ಈ ಕ್ವೆಶ್ಚನ್ಗೂ. ಸರಿನಾ? ಲೆಫ್ಟ್ ಓವರ್ ವಿತ್ 3 more questions. Find the value of x for which these 3 terms are 3 consecutive terms of an AP. ಮತ್ತೆ ನೋಡಿ,
ಇದೊಂಥರ ರಿಪೀಟೆಡ್ ಕ್ವಶನ್ಸ್ ಇನ್ ಫಾರ್ CBSE ಸ್ಟೂಡೆಂಟ್ಸ್. 2x, x plus 10 and 3x plus 2. So 3 terms are in AP ಆಗಬೇಕಂದ್ರೆ what is the condition? The middle term, that is x plus 10 should be the arithmetic mean of first and the third term, that is 2x plus 3x plus 2 divided by 2. Okay, so cross multiply ಮಾಡೋಣ. Therefore 2 into x is 2x plus 2 into 10 is 20. This is equal to 2x plus 3x ಎಷ್ಟಪ್ಪ 5x ಆಗುತ್ತೆ ಪ್ಲಸ್ 2. ಓಕೆ, ಸೊ ಇದು 5x ಇಲ್ಲಿ ಗ್ರೇಟರ್ ಇರೋದ್ರಿಂದ I'll take 2x to the right hand side and bring 2 to the left hand side. Okay, therefore 20 minus 2 is equal to 5x minus 2x. Correcta? Therefore 20 minus 2 is 2. 18 is equal to 5 minus 2 is 3x. Correcta? Therefore x is equal to 18 by 3. ಎಷ್ಟು ಬರ್ತದೆ? 6 3s are 18. So value is x value is equal to 6. ಗೊತ್ತಾಗ್ತಿದೆಯಾ? ಸಿಂಪಲ್ ಇರುತ್ತೆ, ಸ್ವಲ್ಪ ನಿಮ್ಮ ತಲೆ ಉಪಯೋಗಿಸ್ಬೇಕು. ಓಕೆ ರೈಟ್ ಸ್ಟೂಡೆಂಟ್ಸ್, ವಿ ಆರ್ ಗೋಯಿಂಗ್ ಆನ್ ಟು ದಿ ಒನ್ ಲಾಸ್ಟ್ ಕ್ವೆಶ್ಚನ್ ಫಾರ್ ದ ವಿಡಿಯೋ. ದ ಫಸ್ಟ್ ಟರ್ಮ್ ಆಫ್ ಎನ್ AP ಈಸ್ P. ಫಸ್ಟ್ ಟರ್ಮ್ ಅಂದರೆ ಏನು? A. ಕರೆಕ್ಟಾ? ಸೊ A ವ್ಯಾಲ್ಯೂ ಇಸ್ P ಆ್ಯಂಡ್ ದ ಕಾಮನ್ ಡಿಫ್ರೆನ್ಸ್ ಇಸ್ Q, ಅಂದರೆ D is equal to Q. Then the 10th term, that means A10 is equal to question mark ante. Correcta? So we know the formula. A10 is nothing but A plus 9D. Correcta? Fine. So this is equal to A andre enu? P plus 9, D andre enu? Q. This is my A10. So you can see here, this is a multiple choice question. Kirti, where is P plus 9Q? Right, option C. Correcta? So the right answer is option C, P plus 9Q. Very simple question. So ಇಲ್ಲಿಗೆ ನಮ್ಮ ಒಂದು ಪ್ರಾಬ್ಲಮ್ ಸಾಲ್ವಿಂಗ್ ಮುಗಿದಿದೆ. ಸೊ ಪ್ರೀತಿ ವಿದ್ಯಾರ್ಥಿಗಳೇ, ನಮ್ಮ ಈ ಒಂದು ವಿಡಿಯೋದಲ್ಲಿ ಅರ್ಥಮೆಟಿಕ್ ಪ್ರೋಗ್ರೆಷನ್ ಚಾಪ್ಟರ್ನ ಮೋಸ್ಟ್ ಆಫ್ ದ ಪ್ರೀವಿಯಸ್ ಆಲ್ಮೋಸ್ಟ್ ಒಂದು 10 ಇಯರ್ಸ್ ಕ್ವೆಶ್ಚನ್ಸಿಂದ ತಗೊಂಡು ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ಸ್ನ ಸಾಲ್ವ್ ಮಾಡಿದ್ದೀವಿ. ಈ ಒಂದು ವಿಡಿಯೋ ನಿಮಗೆ 2021 ವರ್ಷದ 10th ಬೋರ್ಡ್ ಏನು ಅವ್ರು ಪ್ಲ್ಯಾನ್ ಮಾಡ್ತಿದ್ದಾರೆ ಆ ಕ್ವೆಶ್ಚನ್ ಪೇಪರ್ ಪ್ಯಾಟರ್ನ್ಗೆ ತುಂಬ ಸುಲಭ ಯೂಸ್ ಆಗುತ್ತೆ. ಬಿಕಾಸ್ ಅವರ ಪ್ಲ್ಯಾನ್ ಪ್ರಕಾರ ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ಸ್ನ ನೀವು ಎಕ್ಸಾಮ್ ಬರೆಯೋದ್ರಿಂದ ದಿಸ್ ವಿಲ್ ಹೆಲ್ಪ್ ಯು ಫಾರ್ ದಿಸ್ ಚಾಪ್ಟರ್. ಸೊ ಕೈಂಡ್ಲಿ ಸಪೋರ್ಟ್ ಅಸ್ ಬೈ ಶೇರಿಂಗ್ ದ ವಿಡಿಯೋ. ದಯವಿಟ್ಟು ನಿಮ್ಮ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಆದಷ್ಟು ಮಕ್ಕಳು ಇದರಿಂದ ಉಪಯೋಗ ಪಡ್ಕೊಳ್ಳಿ. ಓಕೆ, ಸೊ ನಿಮಗೆ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಇಫ್ ಯು ಸ್ಟಿಲ್ ನಾಟ್ ದಿ subscriber to our channel, kindly subscribe us and support us. Right friends, so thanks for watching the video. ಮತ್ತಿನ್ನೊಂದು ರಿಕ್ವೆಸ್ಟು, ದಯವಿಟ್ಟು ವಿಡಿಯೋ ಹೇಗೆ ಅನಿಸ್ತು ಅಂತ ನಿಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ, ನಿಮಗೆ ಇದೇ ಥರ ಇನ್ನೂ ಬೇರೆ ಚಾಪ್ಟರ್ಸ್ನ ವಿಡಿಯೋಸ್ ಬೇಕು ಅನ್ನೋದಾದರೆ, ನೀವು ಯಾವ ಚಾಪ್ಟರ್ಸ್ನ ಬೇಕು ಅಂತ ನೀವು ಕಮೆಂಟ್ಸಲ್ಲಿ ಹಾಕೋದಾದರೆ ನಾನು ಆ ಚಾಪ್ಟರ್ಸ್ನ ವೀಡಿಯೋಸ್ ನಿಮಗೆ ಮಾಡಿ ಸಪೋರ್ಟ್ ಮಾಡ್ಬೋದು. ಓಕೆ, ಸೊ ಇಟ್ಸ್ ಆಲ್ ಅಪ್ ಟು ಯು. ನಿಮ್ಮ ಒಂದು ಬೇಡಿಕೆನ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಐ ವಿಲ್ ಬಿ ವೇಟಿಂಗ್ ಫಾರ್ ಯುವರ್ ವ್ಯೂಸ್. ಥ್ಯಾಂಕ್ಸ್ ಫಾರ್ ಯುವರ್ ಟೈಮ್ ಸ್ಟೂಡೆಂಟ್ಸ್. ವಿಲ್ ಮೀಟ್ ಅಗೇನ್ ಪಾಸಿಬಲಿ ಇನ್ ದ ನೆಕ್ಸ್ಟ್ ವಿಡಿಯೋ. Until then, take care of your health. God bless you all. Bye.